ಜೈ ಹಿಂದ್. ಚೈಲ್ಡ್ ಡೆವಲಪ್ಮೆಂಟ್ ಆ್ಯಂಡ್ ಪೆಡಗಾಜಿಯ ಸೀರೀಸ್‌ದಲ್ಲಿ ಇವತ್ತು ನಾವು 5ನೇ ಚಾಪ್ಟರ್ ಆಗಿರ್ತಕ್ಕಂತಹ ಪಿಯಾಜೆಸ್ ಕಾಗ್ನಿಟಿವ್ ಡೆವಲಪ್ಮೆಂಟ್ ಅಂತಂದ್ರೆ ಪಿಯಾಜೆರವರ ಜ್ಞಾನಾತ್ಮಕ ಅಥವಾ ಬೌದ್ಧಿಕ ಬೆಳವಣಿಗೆ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಇದ್ರ ಬಗ್ಗೆ ಒಂದಿಲ್ಲ ಒಂದು ಕ್ವಶನ್ ಇರ್ತಕ್ಕಂಥದ್ದು ನಿಮ್ಮ ಟೆಟ್ ಎಕ್ಸಾಮ್‌ನಲ್ಲಿ ಬಂದೇ ಬರುತ್ತದೆ. ಸೊ ಅದ್ರ ಜೊತೆಗೆ ಇದುವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದರೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ. ಅದ್ರ ಜೊತೆಗೆ ಬೆಲ್ ಐಕಾನನ್ನು ಸಹ ಕ್ಲಿಕ್ ಮಾಡಿ ಇದೇ ರೀತಿಯಾದಂತಹ ವಿಡಿಯೋಸ್‌ಗಳ ನೋಟಿಫಿಕೇಶನನ್ನು ಪಡೆಯಲು. ಸೊ ಇಂಪಾರ್ಟೆಂಟ್ ಪಾಯಿಂಟ್ಸ್‌ಗಳನ್ನ ಮೊಟ್ಟ ಮೊದಲನೇದಾಗಿ ನೋಡ್ತಾ ಹೋಗೋಣ ನಾವು ಪ್ರಮುಖವಾಗಿರ್ತಕ್ಕಂತಹ ಅಂಶಗಳು. ಸೊ ಇಲ್ಲಿ ಪಿಯಾಜೆರವರು ಇರ್ತಕ್ಕಂಥವರು ತಮ್ಮ ಮಕ್ಕಳ 3 ಮಕ್ಕಳ ಮೇಲೆ ಈ ಎಲ್ಲ ಪ್ರಯೋಗಗಳನ್ನ ಮಾಡಿ ಇದು ಒಂದು ಪಿಯಾಜೆರವರ ಥಿಯರಿ ಇರ್ತಕ್ಕಂಥದ್ದು ಕೊಟ್ಟಿರ್ತಕ್ಕಂಥದ್ದು. ಸೊ ಇದು ಕ್ರಿಟಿಸಿಸಮ್ ಇರ್ತಕ್ಕಂಥದ್ದು ಬಹಳಷ್ಟು ಕೂಡ ಆಗಿತ್ತು. ಏನಂತೇಳಿ ಇವರು ಸಾಮಾಜಿಕವಾಗಿರ್ತಕ್ಕಂತಹ ಯಾವುದೇ ಬೆಳವಣಿಗೆ ಆಗೋದಿಲ್ಲ ಅಂತೇಳಿ ಹೇಳಿದ್ರು. ಅದನ್ನು ಕೂಡ ಒಂದು ಇಂಪಾರ್ಟೆಂಟ್ ಕ್ರಿಟಿಸಿಸಮ್ ಅಂತ ಹೇಳ್ಬೋದು. ಆಮೇಲೆ ಇವರ 3 ಮಕ್ಕಳು ಸ್ವಂತ 3 ಮಕ್ಕಳ ಮೇಲೆ ಇದೊಂದು ಪ್ರಯೋಗ ಮಾಡಿರುವ ಒಂದು ಕಾರಣದಿಂದ ಅದು ಕೂಡ ಬಹಳಷ್ಟು ಕ್ರಿಟಿಸಿಸಮ್ ಆಗಿದೆ. ಸೊ ಪ್ರಮುಖ ಅಂಶಗಳು ಏನೇನಿದಾವ ಅಂತಂದ್ರೆ ಈ ಒಂದು ಎಕ್ಸ್ಪೆರಿಮೆಂಟ್ ಮೇಲೆ ಜ್ಞಾನಾತ್ಮಕ ಬೆಳವಣಿಗೆಯು ಮಗುವಿನ ಬೌದ್ಧಿಕ ಬೆಳವಣಿಗೆಯಲ್ಲಿ ಒಳಗೊಂಡಿರುವಂತಹ ಹಂತಗಳು ಮತ್ತು ಪ್ರಕ್ರಿಯೆಗಳನ್ನ ಸೂಚಿಸ್ತಾ ಇದೆ. ಸೊ ಈ ಜ್ಞಾನಾತ್ಮಕ ಬೆಳವಣಿಗೆ ಬಗ್ಗೆ ಏನು ಇವರು ಹೇಳಿದ್ದಾರೆ ಪಿಯಾಜೆರ್ ಅವರು, ಇದು ಬೌದ್ಧಿಕ ಬೆಳವಣಿಗೆ ಒಳಗೊಂಡಿದೆ. ಆಮೇಲೆ ಅದ್ರ ಜೊತೆಗೆ ಅದರ ಪ್ರಕ್ರಿಯೆ ಇರ್ತಕ್ಕಂಥದ್ದು ಒಳಗೊಂಡಿವೆ. ಪಿಯಾಜೆರವರ ಜ್ಞಾನಾತ್ಮಕ ಬೆಳವಣಿಗೆಯನ್ನು ಹಂತಗಳ ಸರಣಿಯನ್ನು ಒಳಗೊಂಡಿದೆ. ಸೊ 4 ಹಂತಗಳಿರ್ತಕ್ಕಂಥ ಸರಣಿ ಇದೆ. ಪ್ರತಿಯೊಂದು ಕೆಲವು ರೀತಿಯ ನಡವಳಿಕೆಗಳು ಮತ್ತು ಕೆಲವು ರೀತಿಯ ಆಲೋಚನೆಗಳು ಮತ್ತು ಸಮಸ್ಯೆಗಳನ್ನು ಪರಿಹರಿಸುವ ವಿಧಾನಗಳಿಂದ ರೂಪಿಸಲ್ಪಟ್ಟಿರ್ತಕ್ಕಂತಹ ಈ ಒಂದು ಹಂತಗಳು ಆಗಿವೆ. ಪಿಯಾಜೆರವರ ಸಿದ್ಧಾಂತವು ಮಗುವು ಮಾನಸಿಕ ಜ್ಞಾನಾತ್ಮಕ ರಚನೆಯೊಂದಿಗೆ ಜನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅದರ ಜೊತೆಗೆ ಇದು ಸುಮಾರು 14ರಿಂದ 15 ವರ್ಷಗಳ ಅವಧಿಯಲ್ಲಿ ಗರಿಷ್ಠ ಬೆಳವಣಿಗೆಯನ್ನ ಅಭಿವೃದ್ಧಿಯನ್ನ ಪಡ್ಕೋತೈತಿ, ಆಮೇಲೆ ಸಾಧನೆಯನ್ನ ಮಾಡ್ತೈತಿ ಅಂತ ಹೇಳಿ ಪಿಯಾಜೆರವರ ಹಂತದಲ್ಲಿ ಇಲ್ಲಿ ತಿಳಿಸಲಾಗಿದೆ. ಸೊ 4 ಸ್ಟೇಜಸ್ಗಳು ಯಾವ್ಯಾವುದು ಅಂತಂದ್ರೆ ಜ್ಞಾನಾತ್ಮಕ ಬೆಳವಣಿಗೆ ಹಂತಗಳು 4 ಇವೆ. ಸೊ ಒಂದನೇದಿರ್ತಕ್ಕಂಥದ್ದು ಸಂವೇದನಾಗತಿ ಹಂತ ಇದೆ. ಸೊ ಇದು ಜನನದಿಂದ 2 ವರ್ಷದವರೆಗೆ ಬರುವಂಥದ್ದು. ಅದ್ರ ಜೊತೆಗೆ ಪೂರ್ವ ಕಾರ್ಯಾಚರಣೆ ಅಥವಾ ಕಾರ್ಯಪೂರ್ವ ಹಂತ ಇದೆ. ಸೊ ಇದು 2ರಿಂದ 7 ವರ್ಷದವರೆಗೆ ಬರುತ್ತೆ. ಮೂರ್ತ ಕಾರ್ಯಗಳ ಹಂತ ಇದೆ 7ರಿಂದ 11 ವರ್ಷಗಳವರೆಗೆ. ಸೊ ಇದು 12 ವರ್ಷ ಅಂತ ಹೇಳಿ ಕೆಲವೊಂದಿಷ್ಟು ಬುಕ್ಸ್ದಲ್ಲಿ ಇರ್ತಕ್ಕಂಥದ್ದು. 4ನೇದಾಗಿ ಔಪಚಾರಿಕ ಕಾರ್ಯಗಳ ಹಂತ ಇದೆ. ಇದು 11ರಿಂದ 15 ವರ್ಷದವರೆಗೆ ಬರುವಂಥದ್ದು. ಸೊ ಇವು 4 ಇಂಪಾರ್ಟೆಂಟ್ ಹಂತಗಳನ್ನ ಪಿಯಾಜೆರ್ ಅವರು ತಿಳಿಸಿಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ರಮುಖವಾಗಿರ್ತಕ್ಕಂಥ ಅಂಶಗಳನ್ನ ನಾವು ತಿಳ್ಕೊಬೇಕು, ಕೀ ಪಾಯಿಂಟ್ಸ್ಗಳನ್ನ. ಸೊ ಇಲ್ಲಿ 4 ಕೀ ಪಾಯಿಂಟ್ಸ್ಗಳಿದಾವ. ಸೊ ಅವುಗಳು ಎಕ್ಸಾಮ್ನಲ್ಲಿ ಕೇಳ್ತಾರೆ. ಜ್ಞಾನಾತ್ಮಕ ಸಂರಚನೆ ಅಂತ ಹೇಳ್ತೇವೆ, ಇದಕ್ಕೆ ನಾವು ಸ್ಕೀಮಾ ಅಂತ ಹೇಳಿ ಹೇಳ್ತೇವೆ. ಸೊ ಇದು ಪ್ರಪಂಚವನ್ನ ಪ್ರತಿನಿಧಿಸುತ್ತದೆ. ಅಂತಂದ್ರೆ ಒಂದು ಮಗು ಇರ್ತಕ್ಕಂಥದ್ದು ಅದರದೇ ಆಗಿರ್ತಕ್ಕಂತಹ ಮಾನಸಿಕ ಬೆಳವಣಿಗೆಗಳನ್ನ ಮಾಡ್ಕೊಂಡಿರುತ್ತೆ. ಸೊ ಯಾವ್ದಾದ್ರು ಒಂದು ಪ್ರಾಣಿ ಅಥವಾ ಪಕ್ಷಿಯನ್ನ ನೋಡಿತು ಅಂತಂದ್ರೆ ಸೊ ಅದ್ರ ಬಗ್ಗೆ ಜ್ಞಾನವನ್ನ ಅರಿತುಕೊಂಡು ಅದನ್ನ ತನ್ನಲ್ಲಿಯೇ ಸಮಾವೇಶ ಇರ್ತಕ್ಕಂಥದ್ದು ಮಾಡಿಕೊಳ್ಳುವಂತ ಒಂದು ಹಂತಕ್ಕೆ ನಾವು ಸ್ಕೀಮಾ ಅಂತ ಹೇಳ್ತೇವೆ. ಸೊ ಈಗ ಉದಾಹರಣೆಗೆ ಒಂದು ನಾಯಿ ಇರ್ತಕ್ಕಂಥದ್ದು ನೋಡಿತು ಅಂತಂದ್ರೆ ಅದಕ್ಕೆ 4 ಕಾಲುಗಳು ಇರ್ತವೆ. ಆಮೇಲೆ ಅದ್ರ ಜೊತೆಗೆ ಬಾಲ ಇರುತ್ತೆ. ಸೊ ಯಾವ ರೀತಿ ಅದು ರಚನೆಯನ್ನ ಕಾಣ್ತಾ ಇದೆ ಅದರ ಬಗ್ಗೆ ಒಂದು ಜ್ಞಾನವನ್ನ ಅರಿತುಕೊಂಡು ತನ್ನಲ್ಲಿ ಸಮಾವೇಶ ಮಾಡಿಕೊಳ್ಳೋದೇ ಸ್ಕೀಮಾ ಆಗಿರ್ತಕ್ಕಂಥದ್ದು. ಇದಾದ್ಮೇಲೆ ಸ್ವಾಂಗೀಕರಣ ಇರ್ತಕ್ಕಂಥದ್ದು. ಇಲ್ಲಿ ಬೇರೆ ಬೇರೆ ಹೊಸದಾಗಿರ್ತಕ್ಕಂಥ ವಿಷಯಗಳನ್ನ ಮಗು ಇರ್ತಕ್ಕಂಥದ್ದು ಆ್ಯಡ್ ಮಾಡ್ತಾ ಹೋಗ್ತಾ ಇದೆ. ಸೊ ಸ್ವಾಂಗೀಕರಣದಲ್ಲಿ ಹೊಸ ಮಾಹಿತಿಯನ್ನ ಸೇರಿಸಲು ಅಸ್ತಿತ್ವದಲ್ಲಿರುವಂತಹ ಸ್ಕೀಮಾವನ್ನ ವಿಸ್ತರಿಸ್ತೈತಿ. ಸೊ ಸ್ಕೀಮಾದಲ್ಲಿ ಈಗಾಗಲೇ ಏನೆಲ್ಲ ಜ್ಞಾನ ಇದೆ ಆ ಮಗುವಿನಲ್ಲಿ ಅದರಲ್ಲಿ ಹೊಸದಾಗಿರ್ತಕ್ಕಂಥ ಕೆಲವೊಂದಿಷ್ಟು ಜ್ಞಾನವನ್ನ ಸೇರಿಸ್ಕೊತಾ ಹೋಗುವುದೇ ಸ್ವಾಂಗೀಕರಣವಾಗಿದೆ. ಸೊ ಉದಾಹರಣೆಗೆ ಈಗ ಒಂದು ಇಲ್ಲಿ ಬೆಕ್ಕನ್ನ ಆಲ್ರೆಡಿ ನೋಡಿರ್ತೈತಿ. ಅದ್ರ ಜೊತೆಗೆ ಬೇರೆ ಮತ್ತು ಯಾವುದೇ ಒಂದು ವಿಷಯದ ಬಗ್ಗೆ ಅದ್ರ ಬಗ್ಗೆ ಪರಿಕಲ್ಪನೆ ಅದಕ್ಕೆ ಬಂತು ಅಂತಂದ್ರೆ ಅದನ್ನು ಕೂಡ ಆ್ಯಡ್ ಮಾಡ್ತಾ ಹೋಗುತ್ತೆ, ಅದು ಸ್ವಾಂಗೀಕರಣ. ಸ್ಥಳಾವಕಾಶ ಇರ್ತಕ್ಕಂಥದ್ದು ಹೊಸ ಮಾಹಿತಿಯನ್ನು ಅಳವಡಿಸಿದಂತೆ ಸ್ಕೀಮಾದ ಮಾರ್ಪಾಡು ಆಗುತ್ತೆ. ಅಕೊಮೊಡೇಷನ್ ಅಂತ ಇದನ್ನ ಇಂಗ್ಲಿಷ್ದಲ್ಲಿ ನಾವು ಹೇಳ್ತೇವೆ, ಈಸ್ ದ ಮಾಡಿಫಿಕೇಶನ್ ಆಫ್ ಎ ಸ್ಕೀಮಾ ಆಸ್ ನ್ಯೂ ಇನ್ಫಾರ್ಮೇಶನ್ ಇನ್ ಕಾರ್ಪೊರೇಟೆಡ್ ಅಂತ ಹೇಳ್ತೇವೆ. ಈ ಉದಾಹರಣೆಗೆ ಬೆಕ್ಕಿನ ಬಗ್ಗೆ ಅದ್ರ ಬಗ್ಗೆ ಮಾಹಿತಿ ಇರ್ತಕ್ಕಂಥದ್ದು ಆ ಮಗುವಿಗೆ ಇರುತ್ತೆ. ಆಮೇಲೆ ಇನ್ನೊಂದು ಪ್ರಾಣಿ ಇರ್ತಕ್ಕಂಥದ್ದು ನಾಯಿಯನ್ನ ಅದು ನೋಡಿತು ಅಂತಂದ್ರೆ ಸೊ ಇದನ್ನು ಕೂಡ ಅದು ಬೆಕ್ ಅಂತ ಹೇಳಿ ಹೇಳ್ತೈತಿ. ಆಮೇಲೆ ಅದ್ರ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿ ಗೊತ್ತಾದ ಮೇಲೆ ಇದು ನಾಯಿ ಇದೆ ಅಂತ ಹೇಳಿ ಗೊತ್ತಾದ ಮೇಲೆ ಅಲ್ಲಿ ಅದರ ಒಂದು ಜ್ಞಾನದಲ್ಲಿ ಮಾಡಿಫಿಕೇಶನ್ ಇರ್ತಕ್ಕಂಥದ್ದು ಮಾಡಿಕೊಂಡು ಅದನ್ನ ಸರಿಪಡಿಸ್ಕೊಳ್ತಾ ಇರುವಂಥದ್ದು ಇದಕ್ಕೆ ನಾವು ಸ್ಥಳಾವಕಾಶ ಅಂತೇಳಿ ಹೇಳ್ತೇವೆ. ಸೊ ಇದನ್ನ ಸರಿದೂಗಿಸ್ಕೊಳ್ಳೋದು, ಇದನ್ನ ನಾಯಿ ಇರ್ತಕ್ಕಂಥದ್ದು ಕೂಡ ಬೆಕ್ ಅಂತೇಳಿ ಹೇಳ್ತಾ ಇದೆ. ಸೊ ಅವಾಗ ಅದ್ರ ಬಗ್ಗೆ ಜ್ಞಾನ ಬರುತ್ತೆ ಅದಕ್ಕೆ, ಏನಂತೇಳಿ ನಾಯಿ ಇದೆಯಪ್ಪ ಇದು ಅಂತೇಳಿ. ಸೊ ಅದು ಏನು ಅಂತಂದ್ರೆ ಅಕೊಮೊಡೇಷನ್ ಅಂತ ಹೇಳ್ತೇವೆ, ಅದು ಮಾಡಿಫಿಕೇಶನ್ ಮಾಡ್ಕೊತೈತಿ. ಸೊ ಬೆಕ್ಕು ಬೇರೆ ನಾಯಿ ಬೇರೆ ಅಂತೇಳಿ. ಅದ್ರ ಜೊತೆಗೆ ಸಮಸ್ಥಿತಿ ಅಂತ ಹೇಳ್ತೇವೆ. ಸಮಸ್ಥಿತಿ ಇರ್ತಕ್ಕಂಥದ್ದು ಹಳೆಯ ಜ್ಞಾನದೊಂದಿಗೆ ಹೊಸ ಮಾಹಿತಿಯ ಅರಿವಿನ ಸಮತೋಲನವನ್ನು ವಿವರಿಸುವ ಪಿಯಾಜೆರ್ ಅವರ ಅಭಿವೃದ್ಧಿಸಿದ ಒಂದು ಪರಿಕಲ್ಪನೆ ಆಗಿದೆ. ಅಂತಂದ್ರೆ ಈಗ ಉದಾಹರಣೆಗೆ ಇಲ್ಲಿ
ಮಗು ಇರ್ತಕ್ಕಂಥದ್ದು ಈಗ ಆಗಲೇ ತಗೊಂಡಿಕೊಂಡಿರ್ತಕ್ಕಂತಹ ಅದೇ ಉದಾಹರಣೆಯನ್ನ ತೆಗೆದುಕೊಳ್ಳೋಣ. ಸೊ ಇಲ್ಲಿ ಬೆಕ್ಕನ್ನ ಇದು ಆಲ್ರೆಡಿ ನೋಡಿರ್ತಕ್ಕಂಥದ್ದು. ಆಮೇಲೆ ನಾಯಿಯನ್ನ ನೋಡುತ್ತೆ. ಸೊ ನಾಯಿಯನ್ನ ನೋಡಿದ ಮೇಲೆ ಆ ಒಂದು ಮಗು ಇರ್ತಕ್ಕಂಥದ್ದು ಇದನ್ನು ಕೂಡ ಬೆಕ್ಕು ಅಂತ ಹೇಳಿ ಅಂದ್ಕೊಂಡ ಮೇಲೆ ಸೊ ಅವಾಗ ಏನಾಗುತ್ತೆ ಅಂತಂದ್ರೆ ಇಲ್ಲಿ ಡಿಸ್‌ಇಕ್ವಿಲಿಬ್ರೇಷನ್ ಆಗುತ್ತೆ. ಅಂತಂದ್ರೆ ಸರಿಯಾಗಿ ಗುರುತಿಸಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಡಿಸ್‌ಇಕ್ವಿಲಿಬ್ರೇಷನ್ ಅಂತ ಹೇಳಿ ಹೇಳ್ತೇವೆ. ಆಮೇಲೆ ಮುಂದಿನ ಒಂದು ಸ್ಥಿತಿಯಲ್ಲಿ ಈ ನಾಯಿಯ ಬಗ್ಗೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂತಹ ಪರಿಕಲ್ಪನೆ ಬಂದ ಮೇಲೆ ಬೆಕ್ಕನ್ನ ಸರಿಯಾಗಿ ಗುರುತಿಸುತ್ತದೆ. ಆಮೇಲೆ ನಾಯಿಯನ್ನ ಸರಿಯಾಗಿ ಗುರುತಿಸುತ್ತದೆ. ಇಲ್ಲಿ ಈಕ್ವಲ್ ಆಗುತ್ತೆ. ಅಂತಂದ್ರೆ ಇಲ್ಲಿ ಇಕ್ವಿಲಿಬ್ರೇಷನ್ ಆಗುತ್ತೆ. ಬೆಕ್ಕು ಮತ್ತು ನಾಯಿಯನ್ನ ಎರಡೂ ಕೂಡ ಸಮವಾಗಿ ಗುರುತಿಸುವಂಥದ್ದಕ್ಕೆ ನಾವು ಏನಂತ ಹೇಳ್ತೇವೆ, ಸರಿಯಾಗಿ ಗುರುತಿಸುವುದಕ್ಕೆ ನಾವು ಸಮಸ್ಥಿತಿ ಅಂತೇಳಿ ಹೇಳ್ತೇವೆ. ಸೊ ಇವು 4 ಪಾಯಿಂಟ್ಸ್ ಇರ್ತಕ್ಕಂಥದ್ದು. ಇಂಗ್ಲೀಷ್‌ದಲ್ಲಿ ಇವುಗಳಿಗೆ ಸ್ಕೀಮಾ ಅಂತ ಹೇಳ್ತೇವೆ. ಆಮೇಲೆ ಅದ್ರ ಜೊತೆಗೆ ಅಸಿಮಿಲೇಷನ್ ಇದೆ. ಅಸಿಮಿಲೇಷನ್‌ದಲ್ಲಿ ಹೊಸ ಮಾಹಿತಿಯನ್ನ ಆ್ಯಡ್ ಮಾಡ್ತಾ ಹೋಗುತ್ತೆ. ಅಕೊಮೋಡೇಷನ್ ಇರ್ತಕ್ಕಂಥದ್ದು ಇಲ್ಲಿ ಬೇರೆ ಮಾಹಿತಿ ತಪ್ಪಾಗಿ ತಿಳಿದುಕೊಂಡಿರ್ತಕ್ಕಂತಹ ಆ ಒಂದು ಮಾಹಿತಿಯನ್ನ ಸರಿಯಾಗಿ ದೂಗಿಸಿಕೊಂಡು ಹೋಗುತ್ತೆ. ಸೊ ಈ ಅಕೊಮೋಡೇಷನ್ ಆಗಿರಬಹುದು ಅಥವಾ ಅಸಿಮಿಲೇಷನ್ ಆಗಿರ್ಬೋದು. ಇವು ಎರಡೂ ಕೂಡ ಎದ್ರ ಮೇಲೆ ನಿರ್ಭರ ಆಗಿ ಎದಕ್ಕೆ ಹೋಗಿ ಕೂಡ್ಕೊತಾವೆ, ಇವು ಸ್ಕೀಮಾದಲ್ಲಿ ಹೋಗಿ ಕೂಡ್ಕೊತಾವೆ. ಆಮೇಲೆ ಇಲ್ಲಿ ಪರ್ಫೆಕ್ಟ್ ಆಗಿರ್ತಕ್ಕಂಥ ಮಾಹಿತಿ ಹೋಗಿ ಸ್ಕೀಮಾದಲ್ಲಿ ಆ್ಯಡ್ ಆಗ್ತಾ ಹೋಗ್ತಾ ಇದೆ. ಅಂತಂದ್ರೆ ಅಸಿಮಿಲೇಷನ್ ಮತ್ತು ಅಕೊಮೋಡೇಷನ್ ಇರ್ತಕ್ಕಂಥದ್ದು ಎರಡು ಯಾವುದ್ರ ಮೇಲೆ ಡಿಪೆಂಡ್ ಅಂತಂದ್ರೆ ಇದು ಸ್ಕೀಮಾ ಮೇಲೆ ಡಿಪೆಂಡ್ ಇರ್ತಕ್ಕಂಥದ್ದು ಆಗಿರುತ್ತೆ. ಸೊ ಇಲ್ಲಿ ನಾವು ನೋಡಬಹುದು, ಇಲ್ಲಿ ಒಂದು ಚಾರ್ಟದ ಮೂಲಕ ಏನು ಅಂತಂದ್ರೆ ಒಂದು ಮಗುವಿನಲ್ಲಿ ಅಸಿಮಿಲೇಷನ್ ಆಯಿತು ಅಂತಂದ್ರೆ ಯಾವುದೇ ಒಂದು ಹೊಸದಾಗಿರ್ತಕ್ಕಂಥ ಮಾಹಿತಿ ಆ್ಯಡ್ ಆಗುತ್ತೆ. ಆ್ಯಡ್ ಆದಮೇಲೆ ಇನ್ನೊಂದು ಮಾಹಿತಿ ಇರ್ತಕ್ಕಂಥದ್ದು ಅದು ನೋಡಿದ ಮೇಲೆ ಅಲ್ಲಿ ಇಕ್ವಿಲಿಬ್ರೇಷನ್ ಆಗಲಿಲ್ಲ ಅಂತಂದ್ರೆ ನ್ಯೂ ಸಿಚುವೇಶನ್ ಇರ್ತಕ್ಕಂಥದ್ದು ಏನಾಗುತ್ತೆ, ಕ್ರಿಯೇಟ್ ಆಗುತ್ತೆ. ನ್ಯೂ ಸಿಚುವೇಶನ್ದಲ್ಲಿ ಏನಾಗುತ್ತೆ, ಡಿಸ್‌ಇಕ್ವಿಲಿಬ್ರೇಷನ್ ಆಗುತ್ತೆ. ಡಿಸ್‌ಇಕ್ವಿಲಿಬ್ರಿಯಮ್ ಅಂತಂದ್ರೆ ಏನು, ಇಲ್ಲಿ ಒಂದು ಬೆಕ್ಕಿರ್ತಕ್ಕಂಥದ್ದು ನೋಡಿದ ಮೇಲೆ ಅದನ್ನು ಗುರುತಿಸಿದ ಮೇಲೆ ಒಂದು ನಾಯಿಯನ್ನು ಸರಿಯಾಗಿ ಗುರುತಿಸದೇ ಆಗದೆ ಇರುವಂತ ಒಂದು ಸ್ಥಿತಿಯನ್ನು ನಾವು ಡಿಸ್‌ಇಕ್ವಿಲಿಬ್ರೇಷನ್ ಅಂತ ಹೇಳ್ತೇವೆ. ಆಮೇಲೆ ಮತ್ತೆ ಆ ಮಗು ಇರ್ತಕ್ಕಂಥದ್ದು ಅಕೊಮೋಡೇಷನ್ಗೆ ಬರುತ್ತೆ. ಸೊ ಇಲ್ಲಿ ಅಕೊಮೋಡೇಷನ್ದಲ್ಲಿ ಒಂದು ಏನ್ ಮಾಡುತ್ತೆ, ಅದು ಮಾಹಿತಿಯನ್ನ ಮಾರ್ಪಾಡು ಮಾಡ್ಕೋತೈತಿ. ಅಕೊಮೋಡೇಷನ್ದಲ್ಲಿ ಮಾಹಿತಿ ಇರ್ತಕ್ಕಂಥದ್ದು ಏನ್ ಮಾಡ್ತೈತಿ, ಮಾರ್ಪಾಡು ಮಾಡ್ಕೊಳ್ಳುವಂಥದ್ದು ಮಾಹಿತಿ ಇರ್ತಕ್ಕಂಥದ್ದು ಅದು ಅಕೊಮೋಡೇಷನ್. ಆಮೇಲೆ ಏನಾಗುತ್ತೆ, ಅದು ಅಸಿಮಿಲೇಷನ್ ಆಗುತ್ತೆ. ಅಸಿಮಿಲೇಷನ್ ಆದಮೇಲೆ ಅದು ಸ್ಕೀಮಾದಲ್ಲಿ ಹೋಗಿ ಸೇರ್ಕೋತೈತಿ. ಓಕೆ, ಈ ರೀತಿ ಇರ್ತಕ್ಕಂಥದ್ದು ಒಂದು ಚಕ್ರ ಇರ್ತಕ್ಕಂಥದ್ದು ನಡೀತಾ ಹೋಗುತ್ತೆ ಮಗುವಿನ ಜೀವನದಲ್ಲಿ. ಸೊ ಇಲ್ಲಿ ನಾವು ಇನ್ನೊಂದು ಡಯಾಗ್ರಾಮ್ದಲ್ಲಿ ನೋಡಬಹುದು, ಪ್ರೊಸೆಸ್ ಆಫ್ ಇಕ್ವಿಲಿಬ್ರೇಷನ್ ಯಾವಾಗ ಆಗುತ್ತೆ, ಅವಾಗ ಪರ್ಫೆಕ್ಟ್ ಆಗಿರ್ತಕ್ಕಂತಹ ಎಲ್ಲ ವಸ್ತುಗಳನ್ನ, ಎಲ್ಲ ಆಬ್ಜೆಕ್ಟ್ಸ್ಗಳನ್ನ ಗುರುತಿಸಲು ಅದು ಸಕ್ಷಮ ಇರ್ತಕ್ಕಂಥದ್ದು ಆಗುತ್ತೆ. ಸೊ ಇಲ್ಲಿ ಸ್ಕೀಮಾದಲ್ಲಿ ಹೋಗಿ ಅವುಗಳು ಕೂಡ್ಕೋತವೆ. ಆದ ಸ್ಕೀಮಾದಲ್ಲಿ ಹೋಗಿ ಕೂಡ್ಕೊಂಡ್ಮೇಲೆ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ಮಾಹಿತಿ ಇರ್ತಕ್ಕಂಥದ್ದು ಬಂದಾಗ ಅಕೊಮೋಡೇಷನ್ ಮಾಡ್ಕೋತೈತಿ. ಅದು ಮಾಹಿತಿಯನ್ನು ಮಾರ್ಪಾಡು ಮಾಡ್ಕೊಂಡ್ಮೇಲೆ ಅಸಿಮಿಲೇಷನ್ ಆಗುತ್ತೆ. ಅಸಿಮಿಲೇಷನ್ ಆದ್ಮೇಲೆ ಸ್ಕೀಮಾ ಇರ್ತಕ್ಕಂಥದ್ದು ಆಗುತ್ತೆ. ಇದೇ ರೀತಿ ಇರ್ತಕ್ಕಂಥದ್ದು ಚಕ್ರ ಒಂದು ನಡೀತಾ ಹೋಗುತ್ತೆ ಆ ಮಗುವಿನಲ್ಲಿ. ಸೊ ಇಲ್ಲಿ 4 ಸ್ಟೇಜಸ್ಗಳನ್ನ ಒಂದು ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ನಾವು. ಸೆನ್ಸರಿ ಮೋಟಾರ್ ಪೀರಿಯಡ್ ಅಂತ ಹೇಳ್ತೇವೆ ಇದನ್ನ, ಸಂವೇದನಾ ಗತಿಯ ಹಂತ. ಸೊ ಈ ಹಂತ ಇರ್ತಕ್ಕಂಥದ್ದು 0 ದಿಂದ 2 ವರ್ಷದವರೆಗೆ ನಡೀತಾ ಇರುವಂಥದ್ದು. ಇದು ವಸ್ತು ಶಾಶ್ವತೆಯ ಬಗ್ಗೆ ಹೇಳುತ್ತೆ. ಸೊ ಇದನ್ನ ನೆನಪಿಟ್ಕೊಳ್ರಿ. ಆಬ್ಜೆಕ್ಟ್ ಪರ್ಮನೆನ್ಸ್ ಬಗ್ಗೆ ಹೇಳ್ತಾ ಇದೆ. ವಸ್ತು ಶಾಶ್ವತ ಬಗ್ಗೆ ಏನಿದೆ ಅನ್ನೋದನ್ನ ಮುಂದಿನ ಒಂದು ಸ್ಲೈಡ್ಸ್ಗಳಲ್ಲಿ ಅದನ್ನ ಡಿಟೇಲ್ ಆಗಿ ನೋಡ್ತಾ ಹೋಗೋಣ. 2ನೇ ಸ್ಟೇಜ್ ಇರ್ತಕ್ಕಂಥದ್ದು ಪ್ರೀ ಆಪರೇಷನಲ್ ಪೀರಿಯಡ್ ಅಂತ ಹೇಳ್ತೇವೆ. ಕಾರ್ಯ ಪೂರ್ವ ಹಂತ ಅಥವಾ ಪೂರ್ವ ಕಾರ್ಯಾಚರಣೆಯ ಅವಧಿ ಅಂತ ಹೇಳ್ತೇವೆ. ಇಲ್ಲಿ ಏನಾಗುತ್ತೆ ಅಂತಂದ್ರೆ ಸೆಂಟ್ರಲೈಸೇಷನ್ ಆಗುತ್ತೆ, ಕೇಂದ್ರೀಕರಣ ಆಗುತ್ತೆ ಒಂದು ವಸ್ತುವಿನ ಬಗ್ಗೆ, ಮಾಹಿತಿಯ ಬಗ್ಗೆ. ಅದರ ಜೊತೆಗೆ ಸಾಂಕೇತಿಕ ಚಿಂತನೆಗಳನ್ನ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಹಂತದಲ್ಲಿ. ಸೊ ಇದು ಇರ್ತಕ್ಕಂಥದ್ದು 2 ರಿಂದ 7 ವರ್ಷದವರೆಗೆ ಮಗುವಿನಲ್ಲಿ ಆಗ್ತಾ ಇರುವಂತದ್ದು. ಆಮೇಲೆ ಅದ್ರ ಜೊತೆಗೆ ಅಹಂಕಾರ, ಎನಿಮಿಸಮ್ ಇರ್ತಕ್ಕಂಥದ್ದು ಬರುತ್ತೆ. ಅಹಂಕಾರ ಅಂತಂದ್ರೆ ಏನು, ಇಲ್ಲಿ ಇಕೋಸೆಂಟ್ರಿಸಮ್ ಅಂತ ಹೇಳಿ ಹೇಳ್ತೇವೆ. ಅಂತಂದ್ರೆ ಮಗು ಇರ್ತಕ್ಕಂಥದ್ದು ತನ್ನದೇ ಆಗಿರ್ತಕ್ಕಂಥ, ತಾನು ಯಾವ ರೀತಿ ಇರ್ತಕ್ಕಂಥದ್ದು ಚಿಂತನೆ ವಿಚಾರ ಮಾಡ್ತಾ ಇದೆ, ಅದೇ ರೀತಿ ಇರ್ತಕ್ಕಂಥದ್ದು ಬೇರೆಯವರು ಕೂಡ ವಿಚಾರ ಚಿಂತನೆ ಮಾಡ್ತಾ ಇದ್ದಾರೆ ಅನ್ನೋದೇ ಇಲ್ಲಿ ಸೆಂಟ್ರಿಸಮ್ ಅಂತ ಹೇಳ್ತೇವೆ. ಸೊ ಅದಾದ್ಮೇಲೆ ಎನಿಮಿಸಮ್ ಇರ್ತಕ್ಕಂಥದ್ದು ಇಲ್ಲಿ ಕೂಡ ಆ ಮಗುವಿನಲ್ಲಿ ಇರುತ್ತೆ ಈ ಒಂದು ಅವಧಿಯಲ್ಲಿ. ಎನಿಮಿಸಮ್ ಅಂತಂದ್ರೆ ಒಂದು ಗೊಂಬೆ ಇದೆ ಅಂತ ತಿಳ್ಕೊಳ್ರಿ. ಆ ಗೊಂಬೆ ಇರ್ತಕ್ಕಂಥದ್ದು ಕೆಳಗೆ ಬಿದ್ದ ಮೇಲೆ ಅದು ಕೂಡ ಏನ್ ಮಾಡುತ್ತೆ, ಅಳುತ್ತದೆ ಅಂತೇಳಿ ಅದರಲ್ಲಿ ಒಂದು ಕಲ್ಪನೆ ಇರುತ್ತೆ. ಅಂತಂದ್ರೆ ಯಾವುದು ಒಂದು ನಿರ್ಜೀವಿ ವಸ್ತು ಇರುತ್ತೆ, ನಿರ್ಜೀವಿ ವಸ್ತು ಅದಕ್ಕೂ ಕೂಡ ಜೀವ ಇದೆ ಅನ್ನುವಂಥ ಭಾವನೆ ಇರ್ತಕ್ಕಂಥದ್ದು ಈ ಮಗುವಿನಲ್ಲಿ ಈ ಹಂತದಲ್ಲಿ ನಾವು ಕಾಣ್ತಾ ಇದ್ದೇವೆ. 3ನೇ ಸ್ಟೇಜ್ ಇರ್ತಕ್ಕಂಥದ್ದು ಕಾಂಕ್ರೀಟ್ ಆಪರೇಷನಲ್ ಪೀರಿಯಡ್ ಅಂತ ಹೇಳ್ತೀವಿ. ಮೂರ್ತ ಕಾರ್ಯಗಳ ಹಂತ. ಅಂತಂದ್ರೆ ಯಾವ ವಸ್ತುಗಳು ಇರ್ತಕ್ಕಂಥದ್ದು ಕಾಣುವುದಿಲ್ಲ, ಯಾವ ವಸ್ತುಗಳು ಕಾಣ್ತವೆ ಆ ವಸ್ತುಗಳ ಮೇಲೆ ಇರ್ತಕ್ಕಂಥದ್ದು ಈ ಹಂತ ಇರ್ತಕ್ಕಂಥದ್ದು ನಡೀತಾ ಇರುವಂಥದ್ದು.
ಸೊ ಇಲ್ಲಿ ಸಂರಕ್ಷಣೆ ಕನ್ಸರ್ವೇಷನ್ ಇರ್ತಕ್ಕಂಥದ್ದು ಆಗುತ್ತೆ ಮಗುವಿನಲ್ಲಿ. ಅದ್ರ ಜೊತೆಗೆ ಹಿಮ್ಮುಖತೆ ಇರ್ತಕ್ಕಂಥದ್ದು ಆಗುತ್ತೆ, ರಿವರ್ಸ್ಯಾಬಿಲಿಟಿ ಇರುವಂಥದ್ದು ಈ ಹಂತದಲ್ಲಿ. ವಿಕೇಂದ್ರೀಕರಣ ಆಗುತ್ತೆ, ಮಾಹಿತಿ ಇರ್ತಕ್ಕಂಥದ್ದು ಕೇಂದ್ರೀಕರಣ ಆಗದೆ ಇದು ಕೇಂದ್ರೀಕರಣ ಆಗುವಂಥದ್ದು ಹಂತ 2ರಲ್ಲಿ. ಆಮೇಲೆ ವಿಕೇಂದ್ರೀಕರಣ ಹಂತ ಆಗುವಂಥದ್ದು ಎದರಲ್ಲಿ, ಅದು ವಿಕೇಂದ್ರೀಕರಣ ಆಗುವಂಥದ್ದು ಇದು ಹಂತ 3ರಲ್ಲಿ. ಅದರ ಜೊತೆಗೆ ಈಗೋ ಸೆಂಟ್ರಿಸಮ್ ಇರ್ತಕ್ಕಂಥದ್ದು ಇದು ಇಳಿಕೆ ಆಗುತ್ತೆ. ಅಂತಂದರೆ ಯಾವ ರೀತಿ ನಾನು ಚಿಂತನೆ ಮಾಡ್ತಾ ಇದ್ದೀನಿ ಅಂತಂದರೆ, ಮಗು ಯಾವ ರೀತಿ ಚಿಂತನೆ ಮಾಡ್ತಾ ಇದೆ, ಬೇರೆಯವರು ಕೂಡ ಅದೇ ರೀತಿ ಚಿಂತನೆ ಮಾಡ್ತಾ ಇಲ್ಲ, ಅವರ ಚಿಂತನೆಗಳು ವಿಚಾರಗಳು ಬೇರೆ ಆಗ್ತವೆ ಅನ್ನುವಂಥದ್ದು ಜ್ಞಾನ ಈ ಒಂದು 3ನೇ ಹಂತದಲ್ಲಿ ಆ ಮಗುವಿನಲ್ಲಿ ಬೆಳೀತಾ ಹೋಗುತ್ತೆ. ಸೊ ಇಲ್ಲಿ ಕನ್ಸರ್ವೇಷನ್ ಬಗ್ಗೆ ನಾವು ನೋಡ್ಬೋದು. ಕನ್ಸರ್ವೇಷನ್ ಅಂತಂದರೆ ಸಂರಕ್ಷಣೆ ಅಂತ ಹೇಳ್ತೇವೆ. ಸೊ ಇಲ್ಲಿ ಏನಾಗುತ್ತೆ ಅಂತಂದರೆ, ಮಗುವಿಗೆ ಆ ಒಂದು ಹಂತದಲ್ಲಿ ನಾವು ಕೇಳಿದಾಗ ಇವು ಎಷ್ಟು ಲಡ್ಡುಗಳಿವೆ, ಇವು ಲಡ್ಡು ಅಂತ ಹೇಳಿ ತಿಳ್ಕೊಳ್ರಿ, ಉಂಡೆಗಳು. ಸೊ ಈ 6 ಉಂಡೆಗಳಿದಾವೆ, ಇಲ್ಲಿಯೂ ಕೂಡ 6 ಉಂಡೆಗಳಿವೆ. ಸೊ ಈ 6 ಉಂಡೆಗಳಲ್ಲಿ ಯಾವುದು ಹೆಚ್ಚು ಅಂತ ಕೇಳಿದಾಗ ಮಗು ಇದು ಹೆಚ್ಚಿದೆ ಅಂತ ಹೇಳ್ತೈತಿ. ಯಾಕಂತಂದ್ರೆ ಇಲ್ಲಿ ಲೈನ್ ಇರ್ತಕ್ಕಂಥದ್ದು ಹೆಚ್ಚು ಕಾಣ್ತಾ ಇರುವ ಒಂದು ಕಾರಣದಿಂದ, ಈ ಪರಿಕಲ್ಪನೆಯ ಆ ಮಗುವಿನಲ್ಲಿ ಬೆಳೆದಿರುವ ಕಾರಣದಿಂದ ಇವು ಹೆಚ್ಚಿದಾವ ಅಂತ ತಿಳ್ಕೊತೈತಿ. ಇಲ್ಲಿ ಕ್ವಾಂಟಿಟಿ ಕ್ವಾಲಿಟಿ ಬಗ್ಗೆ ಇರ್ತಕ್ಕಂಥದ್ದು ಯಾವುದೇ ರೀತಿ ಇರ್ತಕ್ಕಂತಹ ಜ್ಞಾನ ಮಗುವಿನಲ್ಲಿ ಇಲ್ಲಿ ಬಂದಿರೋದಿಲ್ಲ. 4ನೇ ಹಂತ ಇರ್ತಕ್ಕಂಥದ್ದು ಫಾರ್ಮಲ್ ಆಪರೇಷನಲ್ ಪೀರಿಯಡ್ ಅಂತ ಹೇಳ್ತೇವೆ. ಇಲ್ಲಿ ಔಪಚಾರಿಕ ಕಾರ್ಯಾಚರಣೆಯ ಅವಧಿ. ಇದು ಅಮೂರ್ತ ಚಿಂತನೆ ಇರ್ತಕ್ಕಂಥದ್ದು ಮಾಡ್ತೈತಿ. ಯಾವ ಆಬ್ಜೆಕ್ಟ್ಸ್ಗಳು, ಯಾವ ವಸ್ತುಗಳು ಅವನಿಗೆ ಕಣ್ಣಿಗೆ ಕಾಣೋದಿಲ್ಲ, ಅವುಗಳ ಬಗ್ಗೆ ಕೂಡ ಚಿಂತನೆ ಮಾಡೋದನ್ನು ಪ್ರಾರಂಭ ಮಾಡುವಂಥ ಹಂತ ಅದು 4ನೇ ಹಂತ ಆಗಿದೆ. ಇಲ್ಲಿ ಹೈಪೋಥೆಟಿಕ್ಕೋ ಆಗುತ್ತೆ, ಆಮೇಲೆ ಮ್ಯಾಥಮೆಟಿಕ್ಕೋ ರೀಸನಿಂಗ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಅದು ಸ್ಟಾರ್ಟ್ ಮಾಡುತ್ತೆ. ಅಂತಂದರೆ ಈಗ ಹಿಂದಿನ ಒಂದು ಹಂತಗಳಲ್ಲಿ ಆ ಮಗುವಿಗೆ ನಾವು ಅಡಿಷನ್ ಮಾಡಲಿಕ್ಕೆ ಹೇಳಿದಾಗ 2+3 ಎಷ್ಟಾಗುತ್ತೆ ಅಂತ ಹೇಳಿದಾಗ ಆ ಮಗು ಇರ್ತಕ್ಕಂಥದ್ದು ಲೈನಿಂಗನ್ನು ಹೇಳ್ತೈತಿ. ಅಂತಂದರೆ ಇಲ್ಲಿ ಮೂರ್ತವಾಗಿರ್ತಕ್ಕಂತಹ ಕೆಲವೊಂದಿಷ್ಟು ಲೈನಿಂಗ್ಸ್ಗಳನ್ನ ಹೇಳ್ಕೊತೈತಿ. ಮೂರ್ತ ಅಂದರೆ ಕಾಣಿಸ್ಕೊಳ್ಳುವಂಥದ್ದು. ಸೊ ಇವು 2 ಅದು +3 ಆಯಿತು, ಟೋಟಲ್ ಆಗಿ ಎಲ್ಲವುಗಳನ್ನ ಎನಿಸಿ 5 ಅಂತ ಹೇಳ್ತೈತಿ. ಆದರೆ ಈ ಹಂತ 4ರಲ್ಲಿ ಅದು ಅಮೂರ್ತವಾಗಿರ್ತಕ್ಕಂತಹ ಚಿಂತನೆಯನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ. ಅಂತಂದರೆ ಡೈರೆಕ್ಟ್ ಆಗಿರ್ತಕ್ಕಂಥದ್ದು ತನ್ನ ಕಣ್ಣ ಮುಂದೆ ಯಾವುದೇ ರೀತಿ ಇರ್ತಕ್ಕಂಥದ್ದು ಈ ಕಡ್ಡಿಗಳು ಇರದೇ ಇದ್ದಾಗೂ ಕೂಡ ಅದು ಏನು ಮಾಡ್ತೈತಿ, 2+3 ಇರ್ತಕ್ಕಂಥದ್ದು 5 ಅನ್ನುವಂಥದ್ದು ಲಾಜಿಕ್ ರೀಸನಿಂಗ್ ಇರ್ತಕ್ಕಂಥದ್ದು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಹಂತ 4ರಲ್ಲಿ. ಸೊ ಒಂದೊಂದಾಗಿ ಇನ್ನೊಂದು ಸ್ವಲ್ಪ ಡಿಟೇಲ್ ಆಗಿ ನೋಡ್ತಾ ಹೋಗೋಣ ಸ್ಟೇಜಸ್ಗಳನ್ನ. ಸೆನ್ಸರಿ ಮೋಟರ್ ಸ್ಟೇಜ್ ಇದೆ, ಸಂವೇದನಾ ಗತಿಯ ಹಂತ. ಇದು ಜೀವನದ ಮೊದಲ 2 ವರ್ಷಗಳಲ್ಲಿ ಕಾಣಿಕೊಳ್ಳುವಂಥ ಒಂದು ಹಂತ ಇರ್ತಕ್ಕಂಥದ್ದು. 0ದಿಂದ 2 ವರ್ಷದವರೆಗೆ ಬರುವಂಥದ್ದು. ಮಗು ಹೆಚ್ಚಾಗಿ ಸಂವೇದನಾ ಅಂಗಗಳು ಆಗಿರಬಹುದು, ಆಮೇಲೆ ಕೆಲವು ಮಾನಸಿಕ ಚಟುವಟಿಕೆಗಳಿಂದ ನಡೆಸಲ್ಪಡುವಂತಹ ಚಟುವಟಿಕೆಗಳನ್ನು ನಿರ್ವಹಿಸ್ತಾ ಇದೆ. ಅವನ ಮಾನಸಿಕವಾಗಿರ್ತಕ್ಕಂತಹ ಚಟುವಟಿಕೆಗಳು, ಆಮೇಲೆ ಅದ್ರ ಜೊತೆಗೆ ಸಂವೇದನಾ ಅಂಗಗಳ ಮೂಲಕ ಏನು ಮಾಡ್ತೈತಿ, ಇಲ್ಲಿ ಮಗು ಇರ್ತಕ್ಕಂಥದ್ದು ಸಂವೇದನಾ ಅಂಗಗಳು ಅಂತಂದ್ರೆ ಜ್ಞಾನೇಂದ್ರಿಯಗಳು. ಸೊ ಜ್ಞಾನೇಂದ್ರಿಯಗಳ ಮೂಲಕ ಇರ್ತಕ್ಕಂಥದ್ದು ಚಟುವಟಿಕೆಗಳನ್ನು ಮಾಡಲಿಕ್ಕೆ ಸ್ಟಾರ್ಟ್ ಮಾಡುತ್ತೆ ಈ ಒಂದು ಅವಧಿಯಲ್ಲಿ. ಈ ಹಂತದಲ್ಲಿ ಶಿಶುವಿಗೆ ವಸ್ತುಗಳನ್ನು ನೋಡಿದಾಗ, ಕೇಳಿದಾಗ, ಅಥವಾ ಸ್ಪರ್ಶಿಸಿದಾಗ, ಅಥವಾ ರುಚಿ ಅಥವಾ ವಾಸನೆಯನ್ನು ಅನುಭವಿಸಿದಾಗ ಅವು ಅಸ್ತಿತ್ವದಲ್ಲಿವೆ ಅಂಥೇಳಿ ಅದು ಏನು ಮಾಡ್ತೈತಿ, ನಿರ್ಧಾರ ಮಾಡುತ್ತೆ. ಈಗ ಉದಾಹರಣೆಗೆ ಒಂದು ಮಗುವಿಗೆ ನಾವು ಈ ಸ್ಟೇಜ್ದಲ್ಲಿ ಒಂದು ಬಾಲನ್ನು ಕೊಟ್ಟಾಗ ಆ ಬಾಲ್ ಇರ್ತಕ್ಕಂಥದ್ದು ಯಾವಾಗಿನವರೆಗೆ ಆ ಒಂದು ಮಗುವಿನ ಕಣ್ಣಿನ ಮುಂದೆ ಇರುತ್ತೆ, ಅದು ಅಸ್ತಿತ್ವದಲ್ಲಿ ಇದೆ ಅಂತ ತಿಳ್ಕೊತೈತಿ. ಅದೇ ರೀತಿ ಈ ಬಾಲನ್ನು ಆ ಮಗುವಿನ ಕಣ್ಣಿನ ಮುಂದಿನಿಂದ ನಾವು ತೆಗೆದಾಗ ಈ ಬಾಲ್ ಈಗ ಅಸ್ತಿತ್ವದಲ್ಲಿ ಇಲ್ಲ ಅಂಥೇಳಿ ಅದಕ್ಕೆ ಅನುಭವದಲ್ಲಿ ಬರುತ್ತೆ. ಅಂತಂದರೆ ಇಲ್ಲಿ ನೋಡ್ರಿ, ಅವುಗಳನ್ನ ಶಿಶುವಿನ ತಕ್ಷಣದ ಸಂವೇದನಾ ಅನುಭವದಿಂದ ತೆಗೆದು ಹಾಕಿದಾಗ, ಅಂತಂದ್ರೆ ಅದರ ಸಂವೇದನಾ ಭಾಗ ಅಂತಂದ್ರೆ ಜ್ಞಾನೇಂದ್ರಿಯಗಳಿಂದ ನೋಡೋದಾಗಲಿ, ಟಚ್ ಮಾಡೋದಾಗಲಿ, ಅದರಿಂದ ನಾವು ತೆಗೆದು ಹಾಕಿದಾಗ ಆ ಮಗು ಇರ್ತಕ್ಕಂಥದ್ದು ಏನು ತಿಳ್ಕೊತೈತಿ, ಅದು ಅಸ್ತಿತ್ವದಲ್ಲಿ ಇಲ್ಲ ಅಂತೇಳಿ ತಿಳ್ಕೊತೈತಿ ಈ ಒಂದು ಸಂವೇದನಾಗತಿ ಹಂತದಲ್ಲಿ. ನೆಕ್ಸ್ಟ್ ಅದರ ಮುಂದಿನ ಭಾಗದಲ್ಲಿ ನಾವು ನೋಡ್ಬೇಕಂತಂದ್ರೆ ಸಂವೇದನಾಗತಿಯ ಹಂತದಲ್ಲಿ ಈ ಸಂವೇದಕ ಅವಧಿಯ ಅಂತ್ಯದ ವೇಳೆಗೆ, ಅಂತಂದ್ರೆ ಇದರ ಅಂತ್ಯದ ವೇಳೆಗೆ ಅಂತಂದ್ರೆ 2 ವರ್ಷದ ಆಗ್ತಾ ಇರ್ತೈತಿ ಮಗು. ಆ ಒಂದು ವೇಳೆಗೆ ಮಗು ತನ್ನ ಸುತ್ತಲಿನ ವಸ್ತುಗಳನ್ನು ಗುರುತಿಸಬಹುದು, ತನ್ನ ಸುತ್ತಮುತ್ತಲು ಇರ್ತಕ್ಕಂಥ ವಸ್ತುಗಳನ್ನು ಗುರ್ತ ಮಾಡಲಿಕ್ಕೆ ಸಕ್ಷಮ ಆಗುತ್ತೆ. ಇತರ ಹಲವಾರು ಕ್ರಿಯೆಗಳನ್ನು ಅನುಸರಿಸಬಹುದು. ಆಮೇಲೆ ಮತ್ತು ನಂತರದ ಹಂತದಲ್ಲಿ ಮಗು ಕ್ರಿಯೆಗಳು ಅಥವಾ ವಸ್ತುಗಳ ಅನುಪಸ್ಥಿತಿಯಲ್ಲಿ ಕ್ರಿಯೆಗಳನ್ನು ಅನುಸರಿಸಬಹುದು. ಒಂದು ವೇಳೆ ಈ ಕೊನೆಯ ಸ್ಟೇಜದಲ್ಲಿ ಒಂದು ವೇಳೆ ಆ ಮಗುವಿನ ಹತ್ರ ಬಾಲ್ ಇರಲಿಲ್ಲ ಅಂದ್ರೂ ಕೂಡ ಬಾಲ್ ಇದೆ ಅನ್ನುವಂಥದ್ದು ಪರಿಕಲ್ಪನೆ ಈ ಒಂದು ಸ್ಟೇಜದ ಕೊನೆಯದಲ್ಲಿ ಅದಕ್ಕೆ ಕಲ್ಪನೆಗೆ ಬರುತ್ತೆ. ಲಾಸ್ಟ್ ಸ್ಟೇಜದಲ್ಲಿ ಸೊ ಬಾಲ್ ಇರಲಿಲ್ಲ ಅಂದ್ರೂ ಕೂಡ ಸೊ ಅದು ಬಾಲ್ ಇದೆ ಅನ್ನುವಂಥದ್ದು ಜ್ಞಾನ ಮಗುವಿಗೆ ಬಂದು ಬಿಡುತ್ತೆ ಈ ಒಂದು ಸ್ಟೇಜದ ಕೊನೆಯದಲ್ಲಿ. 2ನೇ ಹಂತ ಪ್ರೀ ಆಪರೇಷನಲ್ ಸ್ಟೇಜ್, ಪೂರ್ವ ಕಾರ್ಯಾಚರಣೆಯ ಹಂತದ ಬಗ್ಗೆ ನೋಡೋಣ. ಪಿಯಾಜೆರವರ
ಕಾರ್ಯಾಚರಣೆಗಳನ್ನು ಮಾನಸಿಕ ಚಟುವಟಿಕೆಗಳನ್ನ ವ್ಯಾಖ್ಯಾನಿಸ್ತೇವೆ ನಾವು. ಸೊ ಇವೆಲ್ಲವೂ ಚಟುವಟಿಕೆಗಳು ಏನಿದಾವೆ 4 ಸ್ಟೇಜಸ್‌ದಲ್ಲಿ ಇರ್ತಕ್ಕಂಥವು ಎಲ್ಲವೂ ಕೂಡ ಮಾನಸಿಕವಾಗಿ ಮೆದುಳಿನಿಂದ ನಡೆಯುವಂತಹ ಚಟುವಟಿಕೆ ಅಂತ ಹೇಳ್ತೇವೆ. ಇವರ ಪ್ರಕಾರ ನಿಜವಾದ ರೂಪದಲ್ಲಿ ಕಾರ್ಯಾಚರಣೆಗಳು 7 ವರ್ಷ ವಯಸ್ಸಿನ ಮೊದಲು ಕಾಣಿಸುವುದಿಲ್ಲ. ಸೊ ಯಾವುದೇ ರೀತಿ ಇರ್ತಕ್ಕಂಥ ಚಟುವಟಿಕೆಗಳು ನಿಜವಾಗಿಯೂ 7 ವರ್ಷಕ್ಕಿಂತ ಮುಂಚೆ ಮಾನಸಿಕವಾಗಿರ್ತಕ್ಕಂತಹ ಅಂತಂದ್ರೆ ಲಾಜಿಕಲ್ ಆಗಿರ್ತಕ್ಕಂತಹ ಯಾವುದೇ ರೀತಿ ಇರ್ತಕ್ಕಂಥ ಚಟುವಟಿಕೆ ಮಗು 7 ವರ್ಷಕ್ಕಿಂತ ಮುಂಚೆ ಮಾಡೋದಿಲ್ಲ ಅಂತ ಹೇಳಿ ಇವರು ಹೇಳ್ತಾರೆ. ಆದರೆ ಭಾಷಾ ಸಾಮರ್ಥ್ಯ ಇರ್ತಕ್ಕಂಥದ್ದು ಬೆಳವಣಿಗೆ ಆಗಿರುತ್ತೆ. ಆ ಭಾಷಾ ಸಾಮರ್ಥ್ಯ ಆಗಿರಬಹುದು. ಆಮೇಲೆ ಕೆಲವೊಂದಿಷ್ಟು ವಸ್ತುಗಳನ್ನ ಗುರುತಿಸುವುದು, ವಸ್ತುಗಳನ್ನ ನೋಡೋದರ ಮೂಲಕ ಅದು ಕಾರ್ಯಾಚರಣೆ ಇರ್ತಕ್ಕಂಥದ್ದು ಮಾಡುತ್ತೆ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಆಮೇಲೆ ತಾರ್ಕಿಕವಾಗಿರ್ತಕ್ಕಂತಹ ಹೆಚ್ಚು ಲಾಜಿಕಲ್ ಆಗಿರ್ತಕ್ಕಂತಹ ಒಂದು ಥಿಂಕ್ ಇರ್ತಕ್ಕಂಥದ್ದು ಈ ಮಗುವಿನಲ್ಲಿ ಇರೋದಿಲ್ಲ ಅಂತ ಹೇಳ್ತಾರೆ. ಆಮೇಲೆ ಹೆಚ್ಚು ಭಾವನೆ, ಆಮೇಲೆ ಹೆಚ್ಚು ಉತ್ಸಾಹದಿಂದ ಇರ್ತಕ್ಕಂಥದ್ದು ಇಲ್ಲಿ ಚಟುವಟಿಕೆ ಇರ್ತಕ್ಕಂಥದ್ದು ಮಗು ನಡೆಸ್ತಾ ಇದೆ ಅಂತ ಇಲ್ಲಿ ಈ 2ನೇ ಸ್ಟೇಜ್‌ದಲ್ಲಿ ಪಿಯಾಜೆರವರು ಹೇಳ್ತಾರೆ. ಸೊ 3ನೇ ಹಂತ ಆಗಿರ್ತಕ್ಕಂಥದ್ದು ಕಾಂಕ್ರೀಟ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೇವೆ. ಮೂರ್ತ ಕಾರ್ಯಗಳ ಹಂತ ಅಂತಂದ್ರೆ ಆ ವಸ್ತುಗಳು ಅವನ ಮುಂದೆ ಇರಬೇಕು. ಸೊ ಆ ವಸ್ತುಗಳು ಅವನ ಮುಂದೆ ಇದ್ದಾಗಲೇ ಆ ಒಂದು ಕಾರ್ಯ ಇರ್ತಕ್ಕಂಥದ್ದು ಆಗುತ್ತೆ ಅಂತ ಹೇಳ್ತಾರೆ. ಅಂತಂದ್ರೆ ಈಗಾಗಲೇ ನಾನು ನಿಮಗೆ ಹೇಳಿದೆ ಅಡಿಷನಲ್ ಬಗ್ಗೆ ಒಂದು ಹೇಳಿದೆ. ಅಡಿಷನಲ್ ಕೂಡಿಸೋದ್ರಲ್ಲಿ 3+2 ಅನ್ನ ಮಾಡ್ರಿ ಮಕ್ಕಳಿಗೆ ನಾವು ಹೇಳಿದಾಗ ಅದು ಏನ್ ಮಾಡ್ತೈತಿ, ಕಡ್ಡಿಗಳನ್ನ 3 ಹಚ್ತೈತಿ. ಅದ್ರ ಜೊತೆಗೆ ಇನ್ನೂ 2 ಕಡ್ಡಿಗಳನ್ನ ಸೇರಿಸ್ತೈತಿ. ಅವಾಗ ಟೋಟಲ್ ಆಗಿ ಎಣಿಕೆಯನ್ನ ಮಾಡೋದ್ರ ಮೂಲಕ 3+2 ಇರ್ತಕ್ಕಂಥದ್ದು 5 ಆಗುತ್ತೆ ಅನ್ನುವಂತ ಒಂದು ಮೂರ್ತ ಕಾರ್ಯ ಹಂತ ಇರ್ತಕ್ಕಂಥದ್ದು ಈ ಹಂತದಲ್ಲಿ ಆ ಮಗುವಿನಲ್ಲಿ ಕಾಣಿಸ್ಕೊಳ್ತಾ ಇರುವಂತದ್ದು. ಸೊ ಇಲ್ಲಿ ಸುಮಾರು 6 ಅಥವಾ 7 ವರ್ಷಗಳ ವಯಸ್ಸಿನಲ್ಲಿ ಇದು ಪ್ರಾರಂಭವಾಗುತ್ತೆ ಅಂತಂದ್ರೆ ಇದು ಇರುತ್ತೆ ಮೂರ್ತ ಕಾರ್ಯಗಳ ಹಂತ. ಆಮೇಲೆ ಇದು ಹೆಚ್ಚಾಗಿ ಶಾಲಾ ಶಿಕ್ಷಣದ ಆರಂಭದಲ್ಲಿ ನಾವು ಈ ಒಂದು ಹಂತವನ್ನು ನಾವು ಕಾಣ್ತೇವೆ. ಶಾಲಾ ಶಿಕ್ಷಣದ ಹಂತದಲ್ಲಿ ಅಂತ ಶಾಲೆಗೆ ಹೋಗ್ಲಿಕ್ಕೆ ಪ್ರಾರಂಭ ಏನ್ ಮಾಡ್ತಾನೆ ಮಗು 1ನೇ ಕ್ಲಾಸಲ್ಲಿ, ಅವಾಗ ಮೂರ್ತ ಕಾರ್ಯಗಳ ಹಂತ ಇರ್ತಕ್ಕಂಥದ್ದು ಆ ಮಗುವಿನಲ್ಲಿ ಇರ್ತಕ್ಕಂಥದ್ದು. ಇದು ಮೂರ್ತ ಕಾರ್ಯಾಚರಣೆಯ ಅವಧಿಯಲ್ಲಿ ಅಂತಂದ್ರೆ 7ರಿಂದ 11 ಅಥವಾ 12 ವರ್ಷದಿಂದ ಮಕ್ಕಳು ಮೂಲಭೂತವಾಗಿ ಪ್ರಮುಖವಾಗಿ ಪರಿವರ್ತನೆಯನ್ನು ತಾರ್ಕಿಕ ಚಿಂತನೆಯ ಪೂರ್ವ ತಾರ್ಕಿಕ ರೂಪದಿಂದ ನೈಜ ಮೂರ್ತ ವಸ್ತುಗಳು ಮತ್ತು ಘಟನೆಗಳಿಗೆ ಅನ್ವಯಿಸುವ ತಾರ್ಕಿಕ ಚಿಂತನೆಗೆ ಏನ್ ಮಾಡ್ತಾನೆ ಇಲ್ಲಿ ಮಾರ್ಪಾಡಿರ್ತಕ್ಕಂಥದ್ದು ಆಗ್ತಾನೆ. ಅಂತಂದ್ರೆ ಇಲ್ಲಿ ನಾವು ಹೇಳ್ಬೋದು 7 ಮತ್ತು 11 ವರ್ಷ ಅಥವಾ 12 ವರ್ಷದ ಮಕ್ಕಳು ಇರ್ತಕ್ಕಂಥದ್ದು ಅವರು ತಾರ್ಕಿಕ ಚಿಂತನೆ ಇರ್ತಕ್ಕಂಥದ್ದು ಪೂರ್ವ ತಾರ್ಕಿಕ ರೂಪದಲ್ಲಿ ನೈಜವಾಗಿ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಮೂರ್ತ ರೂಪದಲ್ಲಿ ಇರ್ತಕ್ಕಂಥ ವಸ್ತುಗಳನ್ನು ಗುರುತಿಸುವುದು, ಅವು ಅದರ ಜೊತೆಗೆ ಒಂದು ಪರಿಕಲ್ಪನೆ ಇರ್ತಕ್ಕಂಥದ್ದು ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡ್ತವೆ ಮಕ್ಕಳು. ಸೊ ಈ ಒಂದು ಮೂರ್ತ ಕಾರ್ಯಗಳ ಹಂತದಲ್ಲಿ ನಾವು 3 ಪ್ರಮುಖವಾಗಿರ್ತಕ್ಕಂತಹ ಮಾನಸಿಕ ಸಾಮರ್ಥ್ಯಗಳನ್ನು ಇಲ್ಲಿ ನಾವು ನೋಡ್ಲಿಕ್ಕೆ ಸಿಗುತ್ತೆ ನಮಗೆ. ಸೊ ಯಾವುದು 3 ಮಾನಸಿಕ ಸಾಮರ್ಥ್ಯ ಬೆಳವಣಿಗೆ ಆಗುತ್ತೆ ಅಂತಂದ್ರೆ ಸಂರಕ್ಷಣೆ ಇರ್ತಕ್ಕಂಥದ್ದು, ಕನ್ಸರ್ವೇಷನ್ ಇರ್ತಕ್ಕಂಥದ್ದು ಆಗುತ್ತೆ ಇಲ್ಲಿ. ಅಂತಂದ್ರೆ ಈಗಾಗಲೇ ನಾನು ನಿಮಗೆ ಹೇಳಿದ್ದೇನು ಅಂತಂದ್ರೆ ಇಲ್ಲಿ 6 ಲಡ್ಡುಗಳಿದಾವೆ ಈ ರೀತಿ ಒಂದ್ರ ಮೇಲೆ ಒಂದು ಇಟ್ಟಿರ್ತಕ್ಕಂಥದ್ದು. ಆಮೇಲೆ ಇನ್ನೊಂದು 6 ಲಡ್ಡುಗಳು ಈ ರೀತಿ ಇಟ್ಟಿವೆ ನಾವು. ಸೊ ಇದರಲ್ಲಿ ಹೆಚ್ಚು ಯಾವುದು ಅಂತ ಕೇಳಿದಾಗ ಅವಾಗ ಈ ಒಂದು ಸ್ಟೇಜ್ದಲ್ಲಿ ಮಗು ಇರ್ತಕ್ಕಂಥದ್ದು ಎಣಿಕೆ ಮಾಡಿ ಹೇಳುತ್ತೆ ಏನಂತಂದ್ರೆ ಇದು 2 ಕೂಡ ಸಮವಾಗಿವೆ ಅಂತ ಹೇಳ್ತೈತಿ. ಈ ಒಂದು ಸಂರಕ್ಷಣೆಯ ಒಂದು ತತ್ವ ಇರ್ತಕ್ಕಂಥದ್ದು ಈ ಒಂದು ಮೂರ್ತ ಕಾರ್ಯಗಳ ಹಂತದಲ್ಲಿ ಅವನಲ್ಲಿ ಬೆಳವಣಿಗೆ ಆಗುತ್ತೆ. ಆಮೇಲೆ ವರ್ಗೀಕರಣ ಮಾಡುವಂಥದ್ದು. ಸೊ ವರ್ಗೀಕರಣ ಮಾಡೋದ್ರಲ್ಲಿಯೂ ಕೂಡ ಇಲ್ಲಿ ಮೂರ್ತ ಕಾರ್ಯಗಳ ಹಂತದಲ್ಲಿ ಇದು ಡೆವಲಪ್ ಆಗುತ್ತೆ. ವರ್ಗೀಕರಣ ಅಂತಂದ್ರೆ ಕೆಲವೊಂದಿಷ್ಟು ನಾವು ಬೇರೆ ಬೇರೆ ಫ್ರೂಟ್ಸ್ಗಳ ಒಂದು ಚಿತ್ರಗಳನ್ನ ಕೊಟ್ಟು, ಸೊ ಇದು ಆ್ಯಪಲ್ ಇದೆ, ಇದು ಕೂಡ ಆ್ಯಪಲ್ ಇದೆ ಅಂತ ತಿಳ್ಕೊಡ್ರಿ, ಇದು ಆರೆಂಜ್ ಇದೆ, ಇದು ಆರೆಂಜ್ ಇದೆ, ಇದು ಬನಾನಾ ಇದೆ, ಇದು ಬನಾನಾ ಇದೆ. ಸೊ ಇವುಗಳನ್ನ ವರ್ಗೀಕರಣ ಮಾಡು ಅಂತ ಹೇಳಿ ಅಂದಾಗ ಸೊ ಈ ಒಂದು ಸ್ಟೇಜ್ದಲ್ಲಿ ಅದಕ್ಕೆ ಪರಿಕಲ್ಪನೆ ಬಂದಿರುತ್ತೆ. ಸೊ ಈ ಆ್ಯಪಲ್ ಇರ್ತಕ್ಕಂಥದ್ದು 2 ಚಿತ್ರಗಳನ್ನ ಒಂದು ಕಡೆ ಮಾಡುತ್ತೆ, ಬನಾನಾ ಇರುವಂಥ ಚಿತ್ರಗಳನ್ನ ಒಂದು ಕಡೆ ಮಾಡುತ್ತೆ, ಆಮೇಲೆ ಆರೆಂಜ್ ಇರುವಂತಹ ಚಿತ್ರವನ್ನ ಒಂದು ಕಡೆ ಮಾಡುತ್ತೆ. ಈ ರೀತಿ ಇರ್ತಕ್ಕಂಥ ವರ್ಗೀಕರಣ ಇರ್ತಕ್ಕಂಥದ್ದು ಈ ಒಂದು ಮಗುವಿನಲ್ಲಿ ಬೆಳವಣಿಗೆ ಆಗುತ್ತೆ ಈ ಮೂರ್ತ ಕಾರ್ಯಗಳ ಹಂತದಲ್ಲಿ. ಇದು 7ನೇ ವಯಸ್ಸಿನಲ್ಲಿ ಇದು ಪ್ರಾರಂಭವಾಗುತ್ತೆ, 11ನೇ ವಯಸ್ಸಿನವರೆಗೆ ಇದು ಕಂಪ್ಲೀಟ್ ಆಗುತ್ತೆ. ಅದ್ರ ಜೊತೆಗೆ ಸರಣಿ ಸೀರೀಸ್ ಇರ್ತಕ್ಕಂಥದ್ದು ಮಗುವಿನಲ್ಲಿ ಬೆಳವಣಿಗೆ ಕೂಡ ಇಲ್ಲಿ ಆಗ್ತಾ ಹೋಗುತ್ತೆ. ಸೊ ಇಲ್ಲಿ ನಾವು ನೋಡೋಣ, ಕನ್ಸರ್ವೇಷನ್ ಅಂತಂದ್ರೆ ಸಂರಕ್ಷಣೆಯ ರೂಪ ಅಥವಾ ವ್ಯವಸ್ಥೆಯಲ್ಲಿನ ಬದಲಾವಣೆಗಳ ಹೊರತಾಗಿಯೂ ವಸ್ತುವಿನ ಸೇರಿಸದಿರುವಾಗ ಅಥವಾ ತೆಗೆದು ಹಾಕಿದಾಗ ಪ್ರಮಾಣ ಅಥವಾ ಮೊತ್ತವು ಬದಲಾಗುವುದಿಲ್ಲ ಎಂಬ ಅರಿವು ಇರ್ತಕ್ಕಂಥದ್ದು ಮಗುವಿನಲ್ಲಿ ಆಗುತ್ತೆ. ಸೊ ಈಗ ಉದಾಹರಣೆಗೆ ಒಂದು ಗ್ಲಾಸ್ದಲ್ಲಿ ಇಷ್ಟು ನೀರಿದೆ ಅಂತ ತಿಳ್ಕೊಳ್ಳಿ, 2 ಗ್ಲಾಸ್ದಲ್ಲಿ ಸೇಮ್ ಅಮೌಂಟ್ ಆಗಿರ್ತಕ್ಕಂಥ ನೀರಿದೆ ಅಂತ ತಿಳ್ಕೊಳ್ರಿ. ಅದನ್ನ ನಾವು ಇಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ಈ ಗ್ಲಾಸದ ನೀರನ್ನ ಇದರಲ್ಲಿ ಹಾಕಿದಾಗ ಇಲ್ಲಿ ಮಗು ಇದಕ್ಕಿಂತ ಮುಂಚಿತ ಒಂದು ಸ್ಟೇಜ್ದಲ್ಲಿ ಏನಂತ ಹೇಳ್ತೈತಿ ಅದು, ಸೊ ಇದು ಹೆಚ್ಚು ನೀರಿದೆ ಅಂತ ಹೇಳ್ತೈತಿ. ಆದ್ರೆ ಈ ಒಂದು ಸ್ಟೇಜ್ದಲ್ಲಿ ಅಂತಂದ್ರೆ ಮೂರ್ತ ಕಾರ್ಯಗಳ ಹಂತದ ಒಂದು 3ನೇ ಸ್ಟೇಜ್ದಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ ಇಲ್ಲಿ ಸೊ
ಇದರಲ್ಲಿ ಇರ್ತಕ್ಕಂತಹ ನೀರು ಕೂಡ ಸಮ ಇದೆ, ಆಮೇಲೆ ಈ ಪಾತ್ರೆಯಲ್ಲಿ ಇರ್ತಕ್ಕಂತಹ ನೀರು ಕೂಡ ಸಮ ಇದೆ ಅನ್ನುವಂತಹ ಒಂದು ಪರಿಕಲ್ಪನೆ ಇಲ್ಲಿ ಆಗುತ್ತೆ. ಅದಕ್ಕೆ ನಾವು ಕನ್ಸರ್ವೇಷನ್ ಅಂತ ಹೇಳ್ತಾ ಇದ್ದೇವೆ. ಸೊ ವರ್ಗೀಕರಣ ಅಂತಂದ್ರೆ ಏನು? ಕ್ಲಾಸಿಫಿಕೇಶನ್, ಹೋಲಿಕೆಗಳು ಮಾಡುವುದು. ಈಗಾಗಲೇ ನಾನು ನಿಮಗೆ ಆ್ಯಪಲದ್ದು ಫ್ರೂಟ್ದು ಒಂದು ಹೇಳಿದೆ. ಆಮೇಲೆ ಮತ್ತು ವ್ಯತ್ಯಾಸಗಳಿಗೆ ಅನುಗುಣವಾಗಿ ವಸ್ತುಗಳನ್ನು ಗುಂಪು ಮಾಡಲಿಕ್ಕೆ ಇಲ್ಲಿ ಸ್ಟಾರ್ಟ್ ಮಾಡುತ್ತೆ. ಅದು ವರ್ಗೀಕರಣವು ವಿಭಿನ್ನ ಗುಣಲಕ್ಷಣಗಳ ಮೇಲೆ ವಸ್ತುಗಳನ್ನು ಹೋಲಿಸುವುದಾಗಿರಬಹುದು, ಆಮೇಲೆ ವ್ಯತಿರಿಕ್ತಗೊಳಿಸುವುದನ್ನು ಒಳಗೊಂಡಿರುವಂತಹದ್ದು ಆಗಿದೆ ವರ್ಗೀಕರಣ. ಇಲ್ಲಿ ಗಾತ್ರ, ಆಕಾರ, ಬಣ್ಣ, ತೂಕ, ಬಳಕೆ, ವಸ್ತು ಇತ್ಯಾದಿಗಳಂತೆ ಕಾರ್ಯಾಚರಣೆಯ ಪೂರ್ವ ಹಂತದಲ್ಲಿ ಮಗು ವಸ್ತುಗಳನ್ನು ವರ್ಗೀಕರಿಸುವ ಸಾಮರ್ಥ್ಯವನ್ನು ಹೊಂದಿರಂಗಿಲ್ಲ. ಆದರೆ ಈ ಒಂದು ಸಮಯದಲ್ಲಿ, ಈ 3ನೇ ಹಂತದಲ್ಲಿ ಆ ಮಗು ಇರ್ತಕ್ಕಂಥದ್ದು 2ಕ್ಕಿಂತ ಹೆಚ್ಚು ವಸ್ತುಗಳನ್ನು ಹೋಲಿಸಲಾಗದೇ ಇರ್ತಕ್ಕಂತಹ ಒಂದು ಸ್ಥಿತಿಯಲ್ಲಿ 2ನೇ ಸ್ಟೇಜ್ದಲ್ಲಿ ಇರ್ತಾನೆ. ಆದರೆ ಈ 3ನೇ ಸ್ಟೇಜ್ದಲ್ಲಿ ಇರ್ತಕ್ಕಂಥದ್ದು ಅವನು ಇಲ್ಲಿ ಪಡ್ಕೊಳ್ತಾನೆ. ಸರಣಿ ಇರ್ತಕ್ಕಂಥದ್ದು ಅಂತಂದ್ರೆ ಏನು? ಒಂದೇ ರೀತಿಯ ವಸ್ತುಗಳನ್ನು ಒಂದು ನಿರ್ದಿಷ್ಟ ಕ್ರಮದಲ್ಲಿ ಜೋಡಿಸುವ ಸಾಮರ್ಥ್ಯ ಇರ್ತಕ್ಕಂಥದ್ದಾಗಿದೆ. ಅದು ಹೆಚ್ಚುವುದು ಆಮೇಲೆ ಕಡಿಮೆ ಆಗುವುದು, ಅದರ ಬಗ್ಗೆ ಪರಿಕಲ್ಪನೆಯನ್ನ ಈ ಸ್ಟೇಜಲ್ಲಿ ಪಡ್ಕೊತಾನೆ. 4ನೇ ಸ್ಟೇಜ್ ಆಗಿರ್ತಕ್ಕಂಥದ್ದು ಫಾರ್ಮಲ್ ಆಪರೇಷನಲ್ ಸ್ಟೇಜ್ ಅಂತ ಹೇಳ್ತೇವೆ, ಔಪಚಾರಿಕ ಕಾರ್ಯಾಚರಣೆಯ ಹಂತ. ಇದು ಔಪಚಾರಿಕವಾಗಿದೆ, ಫಾರ್ಮಲ್ ಆಗಿರ್ತಕ್ಕಂಥದ್ದು. ಏಕೆಂದರೆ ಮಕ್ಕಳು ಈಗ ವ್ಯವಹರಿಸಬಹುದಾದ ವಿಷಯಗಳು ಹೆಚ್ಚಾಗಿ ಕಾಲ್ಪನಿಕ ಅಥವಾ ಕಾಲ್ಪನಿಕ, ಅಮೂರ್ತ ಮತ್ತು ಕಾಂಕ್ರೀಟ್ ಅಂತಂದರೆ ಮೂರ್ತ ಅಂತ ಹೇಳಿ ಅರ್ಥ ಆಗುತ್ತೆ. ಕಾಂಕ್ರೀಟ್ ಅಂತಂದ್ರೆ ಏನಿಲ್ಲಿ ಮೂರ್ತ ವಸ್ತುಗಳು ಅಂತಂದ್ರೆ ಕಣ್ಣಿಗೆ ಕಾಣುವಂಥದ್ದು, ಅಮೂರ್ತ ಅಂತಂದ್ರೆ ಕಣ್ಣಿಗೆ ಕಾಣದೇ ಇರ್ತಕ್ಕಂಥ ವಸ್ತುಗಳು. ಇಲ್ಲಿ ಆ ಮಗು ಇರ್ತಕ್ಕಂಥದ್ದು ಹೆಚ್ಚಾಗಿ ಕಾಲ್ಪನಿಕ ಅಥವಾ ಕಾಲ್ಪನಿಕ, ಅಮೂರ್ತ ಮತ್ತು ಮೂರ್ತ ವಸ್ತುಗಳು ಮತ್ತು ಘಟನೆಗಳಿಂದ ಮುಕ್ತವಾಗಿದೆ ಅಂತಂದ್ರೆ ಈ ಒಂದು ಸ್ಟೇಜಲ್ಲಿ ಅಮೂರ್ತವಾಗಿರ್ತಕ್ಕಂಥ ವಸ್ತುಗಳನ್ನು ಕೂಡ ಅದು ಗುರುತಿಸಲು ಕಲ್ಪನೆಯನ್ನ ಮಾಡಲಿಕ್ಕೆ ಅದು ಏನಾಗುತ್ತೆ, ಸಕ್ಷಮತೆ ಅಥವಾ ಒಂದು ಎಬಿಲಿಟಿಯನ್ನ ಪಡ್ಕೋತಾ ಇದೆ ಈ ಒಂದು ಔಪಚಾರಿಕ ಕಾರ್ಯಾಚರಣೆಯ ಹಂತದಲ್ಲಿ. ಉದಾಹರಣೆಗೆ ನಾವಿಲ್ಲಿ ಎ ಇರ್ತಕ್ಕಂಥ ಬಿ ಗಿಂತ ದೊಡ್ಡದಾಗಿದೆ, ಆಮೇಲೆ ಬಿ ಇರ್ತಕ್ಕಂಥದ್ದು ಸಿ ಗಿಂತ ದೊಡ್ಡದಾಗಿದೆ. ಹಾಗಾದ್ರೆ ಎ ಮತ್ತು ಸಿ ಯ ನಡುವಿನ ಸಂಬಂಧ ಏನು ಅಂತ ಕೇಳಿದಾಗ ಆ ಮಗು ಇರ್ತಕ್ಕಂಥದ್ದು ಇಲ್ಲಿ ಎ ಅನ್ನುವಂಥದ್ದು ಯಾವುದೇ ರೀತಿ ವಸ್ತು ಇರೋದಿಲ್ಲ, ಬಿ ಮತ್ತು ಸಿ ವಸ್ತು ಇರೋದಿಲ್ಲ. ಆದ್ರೂ ಕೂಡ ಅದು ಕಲ್ಪನೆ ಮಾಡ್ಕೋತೈತಿ ಏನಂತಂದ್ರೆ ಬಿ ಇರ್ತಕ್ಕಂಥದ್ದು ಚಿಕ್ಕದಾಗಿದೆ, ಆಮೇಲೆ ಬಿ ಇರ್ತಕ್ಕಂಥದ್ದು ಸಿ ಗಿಂತ ದೊಡ್ಡದಾಗಿದೆ. ಹಾಗಾದ್ರೆ ಎ ಇರ್ತಕ್ಕಂಥದ್ದು ಇದರಲ್ಲಿ ಅತಿ ದೊಡ್ಡದಾಗಿರ್ತಕ್ಕಂಥ ಒಂದು ವಸ್ತುವಾಗಿದೆ ಅಂತ ಹೇಳೋದು. ಅಮೂರ್ತ ಮತ್ತು ಪ್ರತಿಪಾದನೆಯ ತರ್ಕವನ್ನ ಒಳಗೊಂಡಿರುವಂತಹ ಇಂತಹ ಸಮಸ್ಯೆಗಳನ್ನ ಬಿಡಿಸ್ಲಿಕ್ಕೆ ಅದು ಏನಾಗುತ್ತೆ, ಒಂದು ಶಕ್ತಿ, ಒಂದು ಎಬಿಲಿಟಿಯನ್ನ ಪಡ್ಕೋತಾ ಇದೆ ಈ ಒಂದು ಔಪಚಾರಿಕ ಕಾರ್ಯಾಚರಣೆಯ ಹಂತದಲ್ಲಿ. ಸೊ ಇಲ್ಲಿ ಕೆಲವೊಂದಿಷ್ಟು ಮಾಹಿತಿ ನಿಮ್ಮ ನೋಟ್ಸ್ಗೋಸ್ಕರ ಇದೆ. ಸೊ ಸೆನ್ಸರಿ ಮೋಟರ್ ಇರ್ತಕ್ಕಂಥದ್ದು 0 ದಿಂದ 2 ವರ್ಷದವರೆಗೆ ನಡೀತಾ ಇದೆ. ಇಲ್ಲಿ ಇಂಟೆಲಿಜೆನ್ಸ್ ರಿಲೇಟೆಡ್ ಮೋಟರ್ ಆಕ್ಟಿವಿಟೀಸ್ ಇರ್ತಕ್ಕಂಥದ್ದು ಆಗ್ತಾ ಇವೆ ಅಂತಂದ್ರೆ ಮಾನಸಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಆಕ್ಟಿವಿಟೀಸ್ಗಳು ಆಗ್ತವೆ. ಕನ್ಸರ್ನ್ ವಿತ್ ಪ್ರೆಸೆಂಟ್ ಆ್ಯಂಡ್ ನಿಯರ್ ಬೈ ಇನ್ಸಿಡೆಂಟ್ ಆ್ಯಂಡ್ ಆಬ್ಜೆಕ್ಟ್ ಅಂತಂದ್ರೆ ಅದರ ಸಮ್ಮುಖದಲ್ಲಿ ಇರ್ತಕ್ಕಂಥ ಕೆಲವೊಂದಿಷ್ಟು ವಸ್ತುಗಳನ್ನು ನೋಡಿ ಅದು ಪರಿಕಲ್ಪನೆಯನ್ನ ಪಡಿತಾ ಹೋಗ್ತಾ ಇದೆ. ಆಮೇಲೆ ಯಾವುದೇ ರೀತಿ ಇರ್ತಕ್ಕಂತಹ ಲ್ಯಾಂಗ್ವೇಜ್, ಆಮೇಲೆ ಯಾವುದೇ ಇರ್ತಕ್ಕಂತಹ ವಿಚಾರಧಾರಣೆಗಳು ಅದು ಡೆವಲಪ್ ಮಾಡ್ಕೊಂಡಿರೋದಿಲ್ಲ. ಯಾವುದೇ ರೀತಿ ಇರ್ತಕ್ಕಂತಹ ಐಡಿಯಾಗಳು ಕೂಡ ಈ ಒಂದು ಮಗುವಿನಲ್ಲಿ ಇಲ್ಲಿ ಇರೋದಿಲ್ಲ. ಆಮೇಲೆ ಪ್ರೀ ಆಪರೇಷನಲ್ ಸ್ಟೇಜ್ ಇರ್ತಕ್ಕಂಥದ್ದು 2 ರಿಂದ 7 ವರ್ಷದವರೆಗೆ ಆಗುತ್ತೆ. ಇಲ್ಲಿ ಇಕೋಸೆಂಟ್ರಿಕ್ ಥಾಟ್ ಇರ್ತಕ್ಕಂಥದ್ದು ಬರುತ್ತೆ ಅಂತಂದ್ರೆ ನಾನು ಯಾವ ರೀತಿ ವಿಚಾರ ಮಾಡ್ತಾ ಇದ್ದೇನೆ ಅದೇ ರೀತಿ ಬೇರೆಯವರು ಕೂಡ ವಿಚಾರ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ವಿಚಾರಧಾರಣೆ ಈ ಒಂದು ಸ್ಟೇಜಲ್ಲಿ ಇರುತ್ತೆ. ಆಮೇಲೆ ರೀಸನ್ ಡೊಮಿನೇಟೆಡ್ ಬೈ ಪರ್ಸೆಪ್ಷನ್ ಅಂತ ಹೇಳ್ತೇವೆ. ಆಮೇಲೆ ಅದ್ರ ಜೊತೆಗೆ ಇಂಟ್ಯೂಟಿವ್ ರ್ಯಾದರ್ ದೆನ್ ಲಾಜಿಕಲ್ ಸೊಲ್ಯೂಷನ್ ಅಂತಂದ್ರೆ ಇಲ್ಲಿ ಲಾಜಿಕಲ್ ಸೊಲ್ಯೂಷನ್ಗಿಂತಲೂ ಅದು ಮಾಡಿ ನೋಡುವಂತಹ ಒಂದು ಸೊಲ್ಯೂಷನ್ ಪಡ್ಕೋತೈತೆ. ಮಾಡಿ ನೋಡಿದ ಮೇಲೆ ಸೊಲ್ಯೂಷನ್ ಅನ್ನ ಪಡ್ಕೊಳ್ಳುವಂಥದ್ದು ಇಲ್ಲಿ ಆಗುತ್ತೆ. ಆಮೇಲೆ ಅದ್ರ ಜೊತೆಗೆ ಇನ್ಎಬಿಲಿಟಿ ಟು ಕನ್ಸರ್ನ್. ಸೊ ಇವೆಲ್ಲವೂ ಕೂಡ ಪಾಯಿಂಟ್ಸ್ಗಳನ್ನ ನಾವು ಕನ್ನಡದಲ್ಲಿ ಈಗಾಗಲೇ ಡಿಸ್ಕಷನ್ ಮಾಡೇವಿ. 3ನೇದಾಗಿರ್ತಕ್ಕಂಥದ್ದು ಕಾಂಕ್ರೀಟ್ ಆಪರೇಷನಲ್ ಅಂತ ಹೇಳ್ತೇವೆ. ಇದು 7 ರಿಂದ 12 ವರ್ಷದವರೆಗೆ ಬರುವಂಥದ್ದು. ಸೊ ಇಲ್ಲಿ ಎಬಿಲಿಟಿ ಟು ಕನ್ಸರ್ವ್ ಇರ್ತಕ್ಕಂಥದ್ದು ಆಗುತ್ತೆ. ಇಲ್ಲಿ ಸಂರಕ್ಷಣೆಯ ಒಂದು ಎಬಿಲಿಟಿಯನ್ನ ಪಡ್ಕೋತಾ ಇದೆ ಮಗು ಇರ್ತಕ್ಕಂಥದ್ದು. ಲಾಜಿಕ್ ಆಫ್ ಕ್ಲಾಸ್ ಆ್ಯಂಡ್ ರಿಲೇಷನ್ಸ್, ಇಲ್ಲಿ ಲಾಜಿಕ್ ಇರ್ತಕ್ಕಂಥದ್ದು ಬರುತ್ತೆ ಮಗುವಿನಲ್ಲಿ. ಅಂಡರ್ಸ್ಟ್ಯಾಂಡಿಂಗ್ ಆಫ್ ನಂಬರ್ಸ್ಗಳನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋತಾ ಇದೆ. ಆಮೇಲೆ ಥಿಂಕಿಂಗ್ ಬೌಂಡ್ ಟು ಕಾಂಕ್ರೀಟ್ ಆಬ್ಜೆಕ್ಟ್ ಆ್ಯಂಡ್ ಎಕ್ಸ್ಪೀರಿಯನ್ಸ್. ಆಮೇಲೆ ಇಲ್ಲಿ ಕಾಂಕ್ರೀಟ್ ಆಬ್ಜೆಕ್ಟ್ಸ್ಗಳನ್ನ ಏನು ಮಾಡ್ತೈತೆ ಅವುಗಳ ಬಗ್ಗೆ ಥಿಂಕಿಂಗನ್ನು ಮಾಡ್ತಾ ಹೋಗುತ್ತೆ. ಡೆವಲಪ್ಮೆಂಟ್ ಆಫ್ ರಿವರ್ಸಿಬಿಲಿಟಿ ಇನ್ ಥಾಟ್ಸ್ ಅಂತಂದರೆ ಇಲ್ಲಿ ಮಗು ಇರ್ತಕ್ಕಂಥದ್ದು ಕೆಲವೊಂದಿಷ್ಟು ವಿಚಾರಧಾರೆಗಳನ್ನು ಮತ್ತೆ ಮರಳಿ ಇರ್ತಕ್ಕಂಥದ್ದು ವಿಚಾರ ಮಾಡುವಂತಹ ಒಂದು ಕೆಪಾಸಿಟಿ ಇರ್ತಕ್ಕಂಥದ್ದು ಮಗುವಿನಲ್ಲಿ ಬರುತ್ತೆ. 4ನೇ ಸ್ಟೇಜ್ ಆಗಿರ್ತಕ್ಕಂಥದ್ದು ಫಾರ್ಮಲ್ ಆಪರೇಷನಲ್. ಸೊ ಇದು 12 ರಿಂದ
11ರಿಂದ 12 ಅಥವಾ 14 ವರ್ಷದವರೆಗೆ ಬರುವಂಥದ್ದು. ಇಲ್ಲಿ ಕಂಪ್ಲೀಟ್ ಆಗಿರ್ತಕ್ಕಂತಹ ಜನರಾಲಿಟಿ ಆಫ್ ಥಾಟ್, ಬಹಳಷ್ಟು ಥಾಟ್ಸ್ಗಳು ಇರ್ತಕ್ಕಂಥದ್ದು ಮಗುವಿನಲ್ಲಿ ಡೆವಲಪ್ ಆಗಿರ್ತವೆ. ಪ್ರಪೋಸಿಷನಲ್ ಥಿಂಕಿಂಗ್ ಇರ್ತಕ್ಕಂಥದ್ದು ಬರುತ್ತೆ. ಅಬಿಲಿಟಿ ಟು ಡೀಲ್ ವಿತ್ ಹೈಪೋಥೆಟಿಕಲ್ ಐಡಿಯಾಸ್ ಆ್ಯಂಡ್ ಸಿಚುವೇಶನ್ಸ್, ಆಮೇಲೆ ಲಾಜಿಕಲ್ ರೀಸನಿಂಗ್ ಇರ್ತಕ್ಕಂಥದ್ದು ಈ ಸ್ಟೇಜ್ದಲ್ಲಿ ಆ ಮಗುವಿನಲ್ಲಿ ಸಂಪೂರ್ಣವಾಗಿ ಡೆವಲಪ್ ಆಗುತ್ತೆ, ಫಾರ್ಮಲ್ ಆಪರೇಷನಲ್ ಅನ್ನುವಂಥ ಒಂದು ಸ್ಟೇಜ್ದಲ್ಲಿ. ಸೊ ಈಗ ನಾವು ಈ ಎಲ್ಲ ಒಂದು ಏನು ಸ್ಟೇಜಸ್ಗಳನ್ನ ನೋಡಿದ್ವಿ, ಇವುಗಳಿಗೆ ಸಂಬಂಧವಾಗಿರ್ತಕ್ಕಂಥ ನಾವು ಎಜುಕೇಷನಲ್ ಇಂಪ್ಲಿಮೆಂಟೇಷನ್ ಏನು ಮಾಡಬಹುದು, ಸೊ ಎಜುಕೇಷನ್ದಲ್ಲಿ ಶೈಕ್ಷಣಿಕವಾಗಿ ಇವುಗಳನ್ನ ಯಾವ ರೀತಿ ನಾವು ಅನುಸರಿಸಬಹುದು ಅಂತ ಹೇಳಿ ನೋಡೋಣ. ಯಾವ ರೀತಿ ಮಕ್ಕಳಿಗೆ ಇವುಗಳನ್ನ ಒದಗಿಸಬಹುದು ಶಾಲೆಯಲ್ಲಿ, ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡುವುದು. ಯಾವುದೇ ಒಂದು ಕಲಿಕೆಯಲ್ಲಿ ಮಗುವಿಗೆ ಅನುಕೂಲ ಮಾಡಿಕೊಡ್ಬೇಕು, ಫ್ರೀಯಾಗಿ ಬಿಡಬೇಕು. ನಿಮ್ಮ ಬೋಧನೆಯಲ್ಲಿ ಸ್ಟ್ರೈಕ್ ಬ್ಯಾಲೆನ್ಸ್ ಅಂತಂದ್ರೆ ಸಮತೋಲನ ಇರತಕ್ಕಂಥದ್ದು ಇರಬೇಕು. ಅಧಿಕೃತವಾಗಿರ್ತಕ್ಕಂಥ ನೈಜ ಜಗತ್ತು, ಆಮೇಲೆ ಸಂದರ್ಭೋಚಿತವಾಗಿರ್ತಕ್ಕಂತಹ ಕಾರ್ಯಗಳನ್ನು ಒದಗಿಸಬೇಕು ಮಗುವಿಗೆ. ಅದ್ರ ಜೊತೆಗೆ ಅವರ ಕಲಿಕೆಯ ಪ್ರಗತಿಯ ಸ್ವಯಂ ವಿಶ್ಲೇಷಣೆಯನ್ನ ಮಾಡ್ಲಿಕ್ಕೆ ಕೊಡಬೇಕು, ಸ್ವಯಂ ಮೌಲ್ಯಮಾಪನ ಮಾಡ್ಲಿಕ್ಕೆ ಕೊಡಬೇಕು, ಅವರಿಗೆ ಪ್ರೋತ್ಸಾಹವನ್ನ ಮಾಡಿಕೊಡ್ಬೇಕು. ಅದ್ರ ಜೊತೆಗೆ ಜ್ಞಾನವನ್ನ ವಿದ್ಯಾರ್ಥಿಯಿಂದ ಸಕ್ರಿಯವಾಗಿ ನಿರ್ಮಾಣವಾಗಲಿಕ್ಕೆ ಅವರಿಗೆ ಬಿಡಬೇಕು. ಪರಿಸರದಿಂದ ನಿಷ್ಕ್ರಿಯವಾಗಿ ಸ್ವೀಕರಿಸುವುದಿಲ್ಲ. ಭಾಷೆ ನಮ್ಮ ಚಿಂತನೆಯ ಪ್ರಾಥಮಿಕ ಸಾಂಕೇತಿಕ ಅಭಿವ್ಯಕ್ತಿ ಇರ್ತಕ್ಕಂಥದ್ದು ಆಗಿರುತ್ತೆ. ಕಲಿಕೆಯ ಅನುಭವಗಳನ್ನ ಒದಗಿಸುವಾಗ ಮಕ್ಕಳ ಒಂದು ಪಕ್ವತೆಯ ಮಟ್ಟವನ್ನು ಗುರುತಿಸಿ ಅವರಿಗೆ ಒಂದು ಕಲಿಕೆಯ ಅನುಭವವನ್ನು ನೀಡಬೇಕಾಗಿದೆ. ಸೊ ಎಲ್ಲವೂ ಕೂಡ ಪಿಯಾಜೆರವರ ಒಂದು ಥಿಯರಿಯ ಪ್ರಕಾರ ಮಗುವಿಗೆ ಇಷ್ಟೆಲ್ಲವೂ ಕೂಡ ನಾವು ಒದಗಿಸಿಕೊಡಬೇಕು ಶಾಲೆಯಲ್ಲಿ. ಸೊ ಇದಕ್ಕೆ ಸಂಬಂಧವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನ ನೋಡೋಣ. ಎಷ್ಟರ ಮಟ್ಟಿಗೆ ನೀವು ಅರ್ಥ ಮಾಡ್ಕೊಂಡಿರಿ ಈ ಪಿಯಾಜೆ ಥಿಯರಿ ಇರ್ತಕ್ಕಂಥದ್ದು. ಕೆಳಗಿನವುಗಳಲ್ಲಿ ಯಾವುದು ಪೂರ್ವ ಕಾರ್ಯಾಚರಣೆಯ ಚಿಂತನೆಯ ಮಿತಿ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಮಿತಿ ಅಲ್ಲ, ಸೊ ಪೂರ್ವ ಕಾರ್ಯಾಚರಣೆಯ ಮಿತಿ ಅಲ್ಲ ಅಂತ ಹೇಳಿ ಕೇಳಿದ್ದಾರೆ. ಸೊ ಇಲ್ಲಿ ಇರ್ತಕ್ಕಂಥದ್ದು ಒಂದನೇ ಆಪ್ಷನ್ದಲ್ಲಿ ಕೇಂದ್ರೀಕರಿಸುವ ಪ್ರವೃತ್ತಿ. ಸೊ ಇಲ್ಲಿ ಇಲ್ಲಿ ಏನಿದೆ, ಟೆಂಡೆನ್ಸಿ ಆಫ್ ಕಾನ್ಸಂಟ್ರೇಟ್. ಸೊ ಇಲ್ಲಿ ಕಾನ್ಸಂಟ್ರೇಟ್ ಇರ್ತಕ್ಕಂಥದ್ದು ಇದು ಮಿತಿ ಆಗಿದೆ. ಸೊ ಯಾವ್ದು ಆಗಿಲ್ಲ ಅಂತ ಹೇಳಿ ಕೇಳ್ತಾರೆ, ಇದು ಮಿತಿ ಆಗಿದೆ. ಕಾನ್ಸಂಟ್ರೇಟ್ ಮಾಡಬಹುದು ಪೂರ್ವ ಕಾರ್ಯಾಚರಣೆ ಹಂತದಲ್ಲಿ, ಅದಕ್ಕೆ ಮಿತಿ ಇಲ್ಲ, ಅದು ಹಾಗೆ ಮುಂದುವರಿತಾನೆ ಹೋಗುತ್ತೆ. ಆಮೇಲೆ ಸಾಂಕೇತಿಕ ಚಿಂತನೆಯ ಅಭಿವೃದ್ಧಿ ಇರ್ತಕ್ಕಂಥದ್ದು, ಡೆವಲಪ್ಮೆಂಟ್ ಆಫ್ ಎ ಸಿಂಬಾಲಿಕ್ ಥಾಟ್ ಇರ್ತಕ್ಕಂಥದ್ದು, ಇದು ಮಿತಿ ಆಗಿಲ್ಲ. ಓಕೆನಾ. ಆಮೇಲೆ ಈಗೋ ಸೆಂಟ್ರಿಸಮ್ ಇರ್ತಕ್ಕಂಥದ್ದು, ಇದಕ್ಕೂ ಕೂಡ ಮಿತಿ ಇರ್ತಕ್ಕಂಥದ್ದು ಇಲ್ಲ. ಸಾರಿ, ಇದಕ್ಕೆ ಮಿತಿ ಇದೆ. ಈಗೋ ಸೆಂಟ್ರಿಸಮ್ಗೆ ಏನಿದೆ, ಇದು ಮಿತಿ ಇರ್ತಕ್ಕಂಥದ್ದು ಇದೆ. ಕೇಂದ್ರೀಕರಿಸುವ ಪ್ರವೃತ್ತಿ, ಇದಕ್ಕೂ ಕೂಡ ಏನಿದೆ, ಮಿತಿ ಇದೆ. ಓಕೆ, ಇದಕ್ಕೆ ಸಾಂಕೇತಿಕ ಚಿಂತನೆ ಅಭಿವೃದ್ಧಿಗೆ ಮಿತಿ ಇರ್ತಕ್ಕಂಥದ್ದು ಇಲ್ಲ. ಈಗೋ ಸೆಂಟ್ರಿಸಮ್ಗೆ ಇರ್ತಕ್ಕಂಥದ್ದು ಮಿತಿ ಇರ್ತಕ್ಕಂಥದ್ದು ಇದೆ. ಬದಲಾಯಿಸಲಾಗದು ಅಂತಂದ್ರೆ ಇರ್ರಿವರ್ಸಿಬಿಲಿಟಿ ಇರ್ತಕ್ಕಂಥ, ಇದಕ್ಕೂ ಕೂಡ ಮಿತಿ ಇದೆ. ಹಾಗಾದ್ರೆ ಮಿತಿ ಇಲ್ಲದೆ ಇರ್ತಕ್ಕಂಥದ್ದು ಆಪ್ಷನ್ 2 ಇದಕ್ಕೆ ಸರಿ ಉತ್ತರ ಆಗುತ್ತೆ. ಜೀನ್ ಪಿಯಾಜೆರವರ ಪ್ರಕಾರ ಅಸ್ತಿತ್ವದಲ್ಲಿರುವ ಯೋಜನೆಗಳಿಗೆ ಸರಿ ಹೊಂದುವಂತೆ ಹೊಸ ಮಾಹಿತಿಯನ್ನು ಮಾರ್ಪಡಿಸಿ ಅಂತಂದ್ರೆ ಹೊಸದಾಗಿ ನ್ಯೂ ಇರ್ತಕ್ಕಂತಹ ಒಂದು ಇನ್ಫಾರ್ಮೇಷನನ್ನು ಮಾಡಿಫೈ ಮಾಡುವುದು ಮತ್ತು ಹೊಸ ಮಾಹಿತಿಯ ಪ್ರಕಾರ ಹಳೆಯ ಯೋಜನೆಗಳನ್ನು ಮಾರ್ಪಡಿಸುವುದು. ಅಂತಂದರೆ ಹೊಸ ಮಾಹಿತಿ ಪ್ರಕಾರ ಇರ್ತಕ್ಕಂಥದ್ದು ಏನದು ತೆಗೆದುಕೋತೈತಿ, ಅದರ ಬದಲಾಗಿ ಹಳೆಯ ಯೋಜನೆಗಳನ್ನು ಮಾರ್ಪಡಿಸೋದು, ಓಲ್ಡ್ ಇನ್ಫಾರ್ಮೇಷನ್ ಇರ್ತಕ್ಕಂಥದ್ದು ಮಾಡಿಫೈ ಮಾಡೋದು. ಸೊ ಇವುಗಳು ಸ್ಕೀಮಾ ಮಟ್ಟಕ್ಕೆ ಮೂಲಕ ಸೀಮಾ ಮಟ್ಟಕ್ಕೆ ಸಂಭವಿಸುತ್ತದೆ ಅಂತ ಹೇಳ್ತಾ ಇದ್ದಾರೆ. ಈ ಎರಡು ಪ್ರಕ್ರಿಯೆಗಳಿರ್ತಕ್ಕಂಥದ್ದು ಏನಂತ ಕರಿತೇವೆ ನಾವು. ಈ ಎರಡು ಪ್ರಕ್ರಿಯೆಗಳು ಸೀಮಾ ಮಟ್ಟಕ್ಕೆ ಹೋಗ್ತಾವಂತ ಈಗಾಗಲೇ ನಾನು ನಿಮಗೆ 1ನೇ ಸ್ಲೈಡ್ದಲ್ಲಿ ಹೇಳಿದ್ದೆ. ಸೊ ಎರಡು ಯಾವ ಪ್ರಕ್ರಿಯೆಗಳು ಅವು, ಸ್ವಾಂಗೀಕರಣ ಮತ್ತು ರೂಪಾಂತರ, ಸ್ಥಳಾವಕಾಶ ಹೊಂದಾಣಿಕೆ, ಸಮಸ್ಥಿತಿ ಮಾರ್ಪಾಡು ಇದೆ, ಆಮೇಲೆ ಸ್ವಾಂಗೀಕರಣ ಮತ್ತು ಸ್ಥಳಾವಕಾಶ. ಸೊ ಅಸಿಮ್ಯುಲೇಷನ್, ಅಕಾಮಡೇಷನ್ ಇವು ಎರಡು ಕೂಡ ಏನಿದಾವ ಅಂತಂದ್ರೆ ಸ್ವಾಂಗೀಕರಣ, ಸ್ಥಳಾವಕಾಶ ಇವು ಎರಡು ಕೂಡ ಸೀಮಾ ಮಟ್ಟಕ್ಕಿರ್ತಕ್ಕಂಥದ್ದು ಸಂಭವಿಸುತ್ತವೆ ಅಂತ ಈಗಾಗಲೇ ನಾನು ನಿಮಗೆ ಹೇಳಿದ್ದೆ. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ. ಪಿಯಾಜೆರವರ ಪ್ರಕಾರ ಮಕ್ಕಳ ಚಿಂತನೆಯು ಡ್ಯಾಶ್ ವಿಭಿನ್ನವಾಗಿ ಡ್ಯಾಶ್ ವಯಸ್ಕರಿಗಿಂತ. ಸೊ ವಯಸ್ಕರಿಗಿಂತ ಯಾವ ರೀತಿ ಮಕ್ಕಳ ಚಿಂತನೆ ಇರ್ತಕ್ಕಂಥದ್ದು ವಿಭಿನ್ನವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ಗಾತ್ರ, ಸರಿಯಾದತೆ, ಆಮೇಲೆ ಮೊತ್ತ, ರೀತಿಯ ಮೊತ್ತ, ಗಾತ್ರ ಮತ್ತು ಪ್ರಕಾರ. ಸೊ ಇಲ್ಲಿ ಮೊತ್ತ ಮತ್ತು ರೀತಿ ಇರ್ತಕ್ಕಂಥದ್ದು ಏನಾಗುತ್ತೆ ಅಂತಂದ್ರೆ ಇಲ್ಲಿ ವಿಭಿನ್ನವಾಗಿರ್ತದೆ. ಮಕ್ಕಳ ಚಿಂತನೆ ಮತ್ತು ವಯಸ್ಕರ ಚಿಂತನೆಯಲ್ಲಿ ಇವು ಎರಡು ಕೂಡ ವಿಭಿನ್ನವಾಗಿರ್ತವೆ. 4ನೇ ಪ್ರಶ್ನೆ ನೋಡೋಣ. ಜ್ಞಾನಾತ್ಮಕ ಬೆಳವಣಿಗೆಯ ಪಿಯಾಜೆರವರ ಹಂತಗಳ ಪ್ರಕಾರ ಸಂವೇದನಾಶೀಲ ಹಂತವು ಇದರೊಂದಿಗೆ ಸಂಬಂಧಿಸಿದೆ. ಸೊ ಸಂವೇದನಾಶೀಲ ಹಂತ ಇರ್ತಕ್ಕಂಥದ್ದು ಯಾವುದಕ್ಕೆ ಸಂಬಂಧವಾಗಿದೆ ಅಂತ ಕೇಳ್ತಾ ಇದ್ದಾರೆ. ಸೆನ್ಸರಿ ಮೋಟರ್ ಸ್ಟೇಜ್ ಇರ್ತಕ್ಕಂಥದ್ದು, ತಾರ್ಕಿಕ ಶೈಲಿಯಲ್ಲಿ ಸಮಸ್ಯೆಗಳನ್ನು ಪರಿಹರಿಸುವ ಸಾಮರ್ಥ್ಯ ಇರ್ತಕ್ಕಂಥದ್ದು, ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಕಾಳಜಿ, ಆಯ್ಕೆಗಳನ್ನು ಅರ್ಥೈಸುವ ಮತ್ತು ವಿಶ್ಲೇಷಿಸುವ ಸಾಮರ್ಥ್ಯ,
ಅನುಕರಣೆ, ಸ್ಮರಣೆ, ಮಾನಸಿಕ ಪ್ರಾತಿನಿಧ್ಯ. ಸೊ ಇಲ್ಲಿ ಮೊದಲನೇ ಹಂತ ಆಗಿರ್ತಕ್ಕಂಥ ಸೆನ್ಸರಿ ಮೋಟರ್ ಸ್ಟೇಜ್ ಇರ್ತಕ್ಕಂಥದ್ದು 0 ದಿಂದ 2 ವರ್ಷದವರೆಗೆ ಬರುವಂತಹ ಸ್ಟೇಜ್ ಆಗಿದೆ. ಸೊ ಈ ಟೈಮ್‌ದಲ್ಲಿ ಮಗು ಇರ್ತಕ್ಕಂಥದ್ದು ಏನ್ ಮಾಡುತ್ತೆ? ಅದು ಅನುಕರಣೆ ಮಾಡುತ್ತೆ. ಆಮೇಲೆ ಯಾವ ವಸ್ತು ಇರ್ತಕ್ಕಂಥದ್ದು ನೋಡಿರ್ತೈತಿ, ಆ ವಸ್ತುಗಳ ಬಗ್ಗೆ ಅಷ್ಟೇ ಅದ್ರ ಬಗ್ಗೆ ಜ್ಞಾನ ಇರ್ತಕ್ಕಂಥದ್ದು ಹೊಂದಿರ್ತೈತಿ. ಆ ವಸ್ತುವನ್ನ ಮಗುವಿನ ಮುಂದಿನಿಂದ ನಾವು ತೆಗೆದಾಗ ಆ ವಸ್ತು ಇರ್ತಕ್ಕಂಥದ್ದು ಇಲ್ಲ, ಅಸ್ತಿತ್ವದಲ್ಲಿ ಇಲ್ಲ ಅಂತ ತಿಳ್ಕೊತೈತಿ. ಸೊ ಅದು ಅನುಕರಣೆ ಆಗಿರ್ಬೋದು, ಸ್ಮರಣೆ ಮಾಡ್ಕೊಳ್ಳೋದಾಗಿರ್ಬೋದು, ಮಾನಸಿಕ ಪ್ರಾತಿನಿಧ್ಯ ಈ ಒಂದು ಹಂತಕ್ಕೆ ಸಂಬಂಧವಾಗಿದೆ. ಯಾವುದು? ಸಂವೇದನಾಶೀಲ ಹಂತಕ್ಕೆ ಸಂಬಂಧವಾಗಿದೆ. ಆಪ್ಷನ್ ಡಿ ಇದಕ್ಕೆ ಸರಿ ಉತ್ತರ. 5ನೇ ಪ್ರಶ್ನೆ, ಪಿಯಾಜೆರವರ ಸಿದ್ಧಾಂತದಲ್ಲಿ ಅಭಿವೃದ್ಧಿಯ ಯಾವ ಅಂಶವು ನಿರ್ಲಕ್ಷಿಸಲ್ಪಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಸೊ ಇದನ್ನ ನಾನು ಫಸ್ಟಿಗೆ ಸ್ಟಾರ್ಟ್ ಮಾಡುವಾಗನೇ ಹೇಳಿದ್ದೆ ನಿಮಗೆ. ಏನಂತಂದ್ರೆ ಪಿಯಾಜೆರವರು ಇರ್ತಕ್ಕಂಥವ್ರು 3 ತಮ್ಮದೇ ಆಗಿರ್ತಕ್ಕಂಥ ಮಕ್ಕಳ ಮೇಲೆ ಇದು ಪ್ರಯೋಗ ಮಾಡಿರ್ತಕ್ಕಂಥದ್ದು. ಆಮೇಲೆ ಇವರು ಸಾಮಾಜಿಕವಾಗಿರ್ತಕ್ಕಂಥ ಕೆಲವೊಂದಿಷ್ಟು ಅಂಶಗಳನ್ನ ಏನ್ ಮಾಡ್ಯಾರ? ನಿರ್ಲಕ್ಷಿಸಿದ್ದಾರೆ ಅಂತ ಹೇಳಿದ್ದೆ. ಸೊ ಇದಕ್ಕೆ ಸರಿ ಉತ್ತರ ಇರ್ತಕ್ಕಂಥದ್ದು ಆಪ್ಷನ್ ಎ, ಸಾಮಾಜಿಕವಾಗಿ. ಆಮೇಲೆ ಇನ್ನೊಂದೇನು ಅಂತಂದ್ರೆ ಇಲ್ಲಿ ಸಾಮಾಜಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಎರಡೂ ಕೂಡ ಏನಪ್ಪಾ ಅಂತಂದ್ರೆ ನಿರ್ಲಕ್ಷ್ಯ ಮಾಡಿರ್ತಕ್ಕಂಥದ್ದು ಪಿಯಾಜೆರವರು. ಸಾಮಾಜಿಕವಾಗಿಯೂ ಮತ್ತು ಸಾಂಸ್ಕೃತಿಕವಾಗಿ ಎರಡೂ ಮಾಡ್ಯಾರೆ. ಆದ್ರೆ ಆಪ್ಷನ್ಸ್ಗಳಲ್ಲಿ ಈ ರೀತಿ ಕೊಟ್ಟಾಗ ಸಾಮಾಜಿಕ ಇರ್ತಕ್ಕಂಥದ್ದು ಸರಿ ಉತ್ತರ ಆಗುತ್ತೆ. ಸೊ ಇದನ್ನ ಬಿಟ್ಟು ಈ 4 ಆಪ್ಷನ್ಸ್ಗಳನ್ನ ಕೊಟ್ಟು ಇಲ್ಲಿ ಎ ಮಾತ್ರ ಸರಿ ಇದೆ, ಆಮೇಲೆ ಎ ಬಿ ಸರಿ ಇವೆ, ಆಮೇಲೆ ಸಿ ಡಿ ಸರಿ ಇವೆ, ಈ ರೀತಿ ಇರ್ತಕ್ಕಂಥದ್ದು ಡಿ ಮಾತ್ರ ಸರಿ ಇದೆ. ಸೊ ಈ ರೀತಿ ಇರ್ತಕ್ಕಂಥದ್ದು ಆಪ್ಷನ್ಸ್ಗಳನ್ನ ನಿಮಗೆ ಕೊಟ್ಟಾಗ ಸೊ ಇಲ್ಲಿ ಇರ್ತಕ್ಕಂಥದ್ದು ಸರಿ ಉತ್ತರ ಆಗುವಂಥದ್ದು ಆಪ್ಷನ್ ಬಿ ಆಗುತ್ತೆ. ಎ ಬಿ ಸರಿ ಇದೆ ಇಲ್ಲಿ. ಸಾಮಾಜಿಕ ಸಾಂಸ್ಕೃತಿಕ ಎರಡೂ ಕೂಡ ನಿರ್ಲಕ್ಷಿಸಲ್ಪಟ್ಟಿರ್ತಕ್ಕಂಥದ್ದು ಪಿಯಾಜೆರವರ ಸಿದ್ಧಾಂತದಲ್ಲಿ. ಓಕೆ, ಸೊ ಐ ಹೋಪ್ ಈ ಒಂದು ಲೆಸನ್ ಇರ್ತಕ್ಕಂಥದ್ದು ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಗಿದೆ ಅಂತ ಅನ್ಕೋತಾ ಇದ್ದೀನಿ. ಸೊ ನಿಮಗೆ ತಿಳಿಲಿಲ್ಲ ಅಂತಂದ್ರೆ ಮತ್ತೆ ಹೊರಳಿ ಇವು ವಿಡಿಯೋಸ್‌ಗ ಇರ್ತಕ್ಕಂಥದ್ದು ನೋಡಿ. ಆಮೇಲೆ ಈ ಸೀರೀಸ್ ಇರ್ತಕ್ಕಂಥದ್ದು ನಿಮಗೆ ಯಾವ ರೀತಿ ಇಷ್ಟ ಆಗ್ತಾ ಇದೆ ಅನ್ನೋದನ್ನ ಕಮೆಂಟ್ ಮಾಡ್ಲಿಕ್ಕೆ ಮರಿಬೇಡಿ. ಆಮೇಲೆ ನಿಮ್ಮ ಎಲ್ಲ ಫ್ರೆಂಡ್ಸ್‌ಗಳಿಗೂ ಕೂಡ ಶೇರ್ ಮಾಡಿ. ಈ ಒಂದು ಸೀರೀಸ್ ನಿಮ್ಗೆ ಇಷ್ಟ ಆಗಿತ್ತು ಅಂತಂದ್ರೆ ಆಮೇಲೆ ಲೈಕ್ ಮಾಡೋದನ್ನ ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಆಮೇಲೆ ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ಎಲ್ಲ ಪೋರ್ಷನ್ ಇರ್ತಕ್ಕಂಥದ್ದು ಕವರ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ. ಸೊ 6 ನವೆಂಬರ್ 2022 ಒಳಗಾಗಿ ಓಕೆನಾ. ಸೊ ಆಮೇಲೆ ಅದ್ರ ಜೊತೆಗೆ ಕೆಲವೊಂದಿಷ್ಟು ಮುಖ್ಯವಾಗಿರ್ತಕ್ಕಂತಹ ನೋಟ್ಸ್ಗಳು ಇರ್ತಕ್ಕಂಥದ್ದಾಗಿರ್ಬಹುದು, PDF ಫೈಲ್ಸ್‌ಗಳಾಗಿರಬಹುದು, ಆಮೇಲೆ ಹಾರ್ಡ್ ಕಾಪಿ ಇರ್ತಕ್ಕಂಥದ್ದು ನಿಮಗೆ ತಲುಪಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಸೊ ಅದು ಕೂಡ ಬಹಳ ಬೇಗನೆ ಬಿಡುಗಡೆ ಆಗುತ್ತೆ. ಸೊ ಸ್ಟೇ ಟ್ಯೂನ್ ವಿತ್ ಈಜಿ ಕ್ಲಾಸಸ್. ಸೊ ಮತ್ತೆ ಒಂದು ಹೊಸದಾಗಿರ್ತಕ್ಕಂಥ ವಿಡಿಯೋದೊಂದಿಗೆ ಭೇಟಿ ಆಗ್ತೀನಿ. ಧನ್ಯವಾದಗಳು. ಜೈ ಹಿಂದ್.